ದೇಸಾಯಿ ನವೋದಯ ಕ್ಲಾಸಸ್ಗೆ ಸ್ವಾಗತ. ಇದುವರೆಗೆ ನಾವು ಮೊರಾರ್ಜಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲಾಗಿದೆ. ಇಂದಿನ ದಿನ ನಾವು 5ನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇವೆ. ಮೊದಲನೇದಾಗಿ ಕನ್ನಡ ಮತ್ತು GKಯನ್ನು ರೇಖಾ ಮಿಸ್ ಅವರು, ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು ಗೀತಾ ಮಿಸ್ ಅವರು, ಅದೇ ರೀತಿ ಮ್ಯಾಥ್ಸ್ ಮತ್ತು EVS ಅನ್ನು ರಂಜಿತಾ ಮಿಸ್ ಅವರು ನಿಮಗೆ ಬಿಡಿಸ್ತಾ ಹೋಗ್ತಾರೆ. ಹೌದಾ? ಪೂರ್ಣವಾಗಿ ನಿಮಗೆ ಅದನ್ನು ಬಿಡಿಸಿ ಅವುಗಳಿಗೆ ಸರಿಯಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡೋದ್ರ ಮೂಲಕ ಈ ಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾರೆ. ಹೌದಾ? ಮೊದಲನೇದಾಗಿ ಕನ್ನಡವನ್ನು ನಿಮಗೆ ಬಿಡಿಸ್ಲಿಕ್ಕೆ ಬರ್ತಿದ್ದಾರೆ ರೇಖಾ ಮಿಸ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ದೇಸಾಯಿ ನವೋದಯ ಕ್ಲಾಸಸ್ಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಕನ್ನಡ ಭಾಷೆಯಲ್ಲಿ 20 ಪ್ರಶ್ನೆಗಳಿರುತ್ತವೆ. ಈಗ ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ, ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಕರಡಿ, ಆಪ್ಷನ್ ಡಿ ಮೊಲ. ಈ ಕಾಡಿನ ರಾಜ ಆದಂತಹ ಆನೆ ಮುಂದೆ ಹೋಗಿ ಎಲ್ಲ ಪ್ರಾಣಿಗಳು ಏನು ಮಾಡ್ತವು? ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತವು. ಆವಾಗ ತಿಳಿಸ್ಬೇಕಾದ್ರೆ ಏನು ಮಾಡ್ತವು? ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಅಂತೇಳಿ ಈ ಸೆಂಟೆನ್ಸನ್ನು ಯಾರು ಹೇಳ್ತಾರೆ? ನಾಯಿ ಹೇಳ್ತತಿ. ಹಾಗಾಗಿ ಸರಿಯಾದ ಉತ್ತರ ಬಿ ನಾಯಿ. ಎರಡನೇ ಪ್ರಶ್ನೆ, ಶಾಲೆಗೆ ಚತುರ್ಥಿ ವಿಭಕ್ತಿ, ಶಾಲೆಯ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ಎ ಚತುರ್ಥಿ ವಿಭಕ್ತಿ, ಬಿ ಪಂಚಮಿ ವಿಭಕ್ತಿ, ಸಿ ಷಷ್ಠಿ ವಿಭಕ್ತಿ, ಡಿ ಸಪ್ತಮಿ ವಿಭಕ್ತಿ. ಚತುರ್ಥಿ ವಿಭಕ್ತಿ ಒಳಗ ಅಂದ್ರ ಈಗೆ ಕೆ ಬರುತ್ತೆ. ಪಂಚಮಿ ವಿಭಕ್ತಿಯಲ್ಲಿ ದೆಸೆಯಿಂದ ಅಂತೇಳಿ ನಾವು ನೋಡ್ತೇವೆ. ಷಷ್ಠಿ ವಿಭಕ್ತಿ ಒಳಗ ಅ. ಯಾವುದು ವಿಭಕ್ತಿ? ಷಷ್ಠಿ ಅ. ಸಪ್ತಮಿ ಅಲ್ಲಿ, ಸಪ್ತಮಿ ಅಲ್ಲಿ. ಹಾಗಾಗಿ ಈ ಸೆಂಟೆನ್ಸ್ ನೋಡ್ರಿ, ಶಾಲೆಗೆ ಚತುರ್ಥಿ ವಿಭಕ್ತಿ ಆದ್ರೆ ಶಾಲೆಯ ಏನು ಬರುತ್ತೆ ಇಲ್ಲಿ? ಶಾಲೆಯ ಅ ಬರುತ್ತೆ ಇಲ್ಲಿ. ಹಾಗಾಗಿ ಷಷ್ಠಿ ವಿಭಕ್ತಿ ಅ ಸರಿಯಾದ ಉತ್ತರ. ಪ್ರಶ್ನೆ 3, ನಾಯಕ ಪ್ರಚಾರಕ್ಕೆ ಹೊರಟನು. ಈ ವಾಕ್ಯವನ್ನು ವಚನ ಬದಲಿಸಿ ಬರೆದಾಗ ಆಪ್ಷನ್ ಎ ನಾಯಕಿ ಪ್ರಚಾರಕ್ಕೆ ಹೊರಟಳು, ಆಪ್ಷನ್ ಬಿ ನಾಯಕರು ಪ್ರಚಾರಕ್ಕೆ ಹೊರಟರು, ಆಪ್ಷನ್ ಸಿ ನಾಯಕಿಯರು ಪ್ರಚಾರಕ್ಕೆ ಹೊರಟರು, ಆಪ್ಷನ್ ಡಿ ನಾಯಕಿಯರು ಪ್ರಚಾರಕ್ಕೆ ಹೊರಟರು. ಈಗ ನಾಯಕ ಅನ್ನೋದು ಏಕವಚನ. ನಾಯಕ ಅನ್ನೋದೇನು? ಏಕವಚನ. ನಾಯಕ ಅನ್ನೋದು ಏಕವಚನ. ಹೊರಟನು ಅನ್ನೋದು ಇದು ಕೂಡ ಏಕವಚನ. ಹಾಗಾಗಿ ಈಗ ಈ ವಾಕ್ಯವನ್ನು ವಚನ ಬದಲಿಸಿ ಬರೆದಾಗ ಅಂತ ಕೇಳಿದರೆ ನಾವು ಈಗ ಏಕವಚನ ಇದ್ದದ್ದನ್ನು ನಾವೇನು ಮಾಡಬೇಕು? ಬಹುವಚನ ಮಾಡಬೇಕು. ನಾಯಕಿ ಪ್ರಚಾರಕ್ಕೆ ಹೊರಟಳು, ಇದು ನಾಯಕಿ ಬರಲ್ಲ. ನಾಯಕರು ಪ್ರಚಾರಕ್ಕೆ ಹೊರಟರು, ಇದು ಕೂಡ ಬರಲ್ಲ. ನಾಯಕಿಯರು ಪ್ರಚಾರಕ್ಕೆ ಹೊರಟರು, ಆಪ್ಷನ್ ಡಿ ನಾಯಕಿಯರು ಪ್ರಚಾರಕ್ಕೆ ಹೊರಟರು. ಈಗ ಈ 4 ಆಪ್ಷನ್ನಲ್ಲಿ ನಾವು ವಚನವನ್ನು ಬದಲಿಸಿ ಬರೆದಾಗ ಅಂದರೆ ಈಗ ಏಕವಚನ ಕೊಟ್ಟಿದ್ದಾರೆ, ನಾವೀಗ ಬಹುವಚನ ಮಾಡಬೇಕು. ನಾಯಕ ಇದ್ದಿದ್ದು ನಾಯಕರು, ಹೊರಟನು ಇದ್ದಿದ್ದು ಹೊರಟರು ಅಂತೇಳಿ ನಾವೀಗ ಮಾಡಬೇಕು. ಹಾಗಾಗಿ ನಾಯಕ ಇದ್ದಿದ್ದು ನಾಯಕರು, ಹೊರಟನು ಇದ್ದಿದ್ದು ಹೊರಟರು ಅನ್ನೋದು ಬಹುವಚನ. ಹಾಗಾಗಿ ಸರಿಯಾದ ಉತ್ತರ ಬಿ ನಾಯಕರು ಪ್ರಚಾರಕ್ಕೆ ಹೊರಟರು. 4ನೇ ಪ್ರಶ್ನೆ, ಆಯ್ಕೆಗಳಲ್ಲಿ ಮಹಾಪ್ರಾಣಾಕ್ಷರಗಳ ಗುಂಪು ಯಾವುವು? ಆಪ್ಷನ್ ಎ ಕ ಚ ಟ ತ ಪ, ಆಪ್ಷನ್ ಬಿ ಯ ರ ವ ಶ ಸ, ಆಪ್ಷನ್ ಸಿ ಗ ಜ ಡ ದ ಬ, ಆಪ್ಷನ್ ಡಿ ಗ ಜ ಡ ದ ಬ. ಆಯ್ಕೆಗಳಲ್ಲಿ ಮಹಾಪ್ರಾಣಾಕ್ಷರಗಳ ಗುಂಪು ಯಾವುದು? ಕ ಚ ಟ ತ ಪ ಅನ್ನೋದು ಕ ಚ ಟ ತ ಪ ಅನ್ನೋದು ಇವೇನಿವು? ಅಲ್ಪ ಪ್ರಾಣ ಮಹಾಕ್ಷರಗಳು. ಗ ಜ ಡ ದ ಬ ಅನ್ನೋದು ಇವು ಕೂಡ ಅಲ್ಪ ಪ್ರಾಣ ಮಹಾಕ್ಷರಗಳು. ಯ ರ ಲ ವ ಶ ಸ ಅನ್ನೋದು ಇವೇನಿವು? ಅವರ್ಗೀಯ ವ್ಯಂಜನಗಳು.
ಆಪ್ಷನ್ ಸಿ ನೋಡ್ರಿ, ಗ ಜ ಡ ದ ಬ ಇವೇನಿವು ಮಹಾಪ್ರಾಣಾಕ್ಷರಗಳು. ಈಗ ಕ ಚ ಟ ತ ಪ ಮತ್ತು ಗ ಜ ಡ ದ ಬ ಅನ್ನೋದು ಇವೇನಿವು ಅಲ್ಪ ಮಹಾಕ್ಷರಗಳು, ಅಂದರೆ ಕಡಿಮೆ ಉಸಿರನ್ನು ಕೊಟ್ಟು ಹೇಳುವಂತಹ ಅಕ್ಷರಗಳು. ಅವರ್ಗಿ ವ್ಯಂಜನಗಳು ಎರಲವ ಇವು ನಿಮ್ಗೆ ಗೊತ್ತೇ ಇದೆ. ಹಾಗಾಗಿ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸುವಂಥ ಅಕ್ಷರಗಳು ಯಾವುದಪ್ಪ ಅಂದರೆ ಗ ಜ ಡ ದ ಬ. ಇವುಗಳನ್ನು ನಾವೇನಂತ ಕರಿತೇವೆ? ಮಹಾ ಪ್ರಾಣಾಕ್ಷರಗಳು ಅಂಥೇಳಿ ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಸಿ. ಪ್ರಶ್ನೆ 5. ಆಯ್ಕೆಗಳಲ್ಲಿ ಲೋಪ ಸಂಧಿಗೆ ಉದಾಹರಣೆ ಯಾವುದು? ಆಪ್ಷನ್ ನೋಡೋಣ ಬನ್ನಿ. ಆಪ್ಷನ್ ಎ ಹುಡುಗರೆಲ್ಲರೂ, ಆಪ್ಷನ್ ಬಿ ಬಂಡೆಯನ್ನು, ಆಪ್ಷನ್ ಸಿ ಸವಿಗನ್ನಡ, ಆಪ್ಷನ್ ಡಿ ಮೈದೊಳೆ. ಲೋಪ ಸಂಧಿಗೆ ಉದಾಹರಣೆ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಕರಣ ಮಾಡುವಾಗ ಪೂರ್ವ ಪದದಲ್ಲಿ ಒಂದು ಅಕ್ಷರ ಲೋಪವಾದರೆ ಅದನ್ನೇಂತ ಕರಿತೇವೆ? ಲೋಪ ಸಂಧಿ ಅಂಥೇಳಿ ನಾವು ಕರಿತೇವೆ. ಹಾಗಾದ್ರೆ ಈಗ ಆಪ್ಷನ್ ಎ ಹುಡುಗರೆಲ್ಲರೂ, ಇದನ್ನು ಬಿಡಿಸಿ ಬರೆಯೋಣ ಬರ್ರಿ. ಈಗ ಹುಡುಗ ಬಿಡಿಸಿ ಬರೆದಾಗ ಹುಡುಗ ಅಧಿಕ್ ಎಲ್ಲರೂ, ಹುಡುಗ ಅಧಿಕ್ ಎಲ್ಲರೂ ಸಮಾನಾರ್ಥಕ ಚಿಹ್ನೆ ಹುಡುಗರೆಲ್ಲರೂ ಆಗುತ್ತೆ. ಈಗ ಇದು ಯಾವುದು? ಹುಡುಗ ಅನ್ನೋದು ಯಾವ ಸ್ಥಾನದಲ್ಲೈತಿ? ಪೂರ್ವ ಪದದಲ್ಲೈತಿ. ಅಧಿಕ್ ಉತ್ತರ ಪದದಲ್ಲಿ ಎಲ್ಲರೂ ಇದೆ. ಹಾಗಾಗಿ ಹುಡುಗ ಅಂದಾಗ ಅ ಅಕ್ಷರ ನೋಡ್ತೇವೆ, ಉತ್ತರ ಪದದಲ್ಲಿ ಎ ಅಕ್ಷರ ಬಂದೈತಿ, ಕೂಡಿಸಿ ಬರೆದಾಗ ಹುಡುಗರೆಲ್ಲರೂ ಅಂಥೇಳಿ ಆಗ್ತತಿ. ಹಾಗಾಗಿ ಇಲ್ಲಿ ಅ ಸ್ವರ ಅನ್ನೋದು ಲೋಪವಾಗೈತಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕರೆ ಮಾಡುವಾಗ ಪೂರ್ವ ಪದದ ಕೊನೆಯಲ್ಲಿ ಒಂದು ಅಕ್ಷರ ಏನು ಲೋಪವಾದರೆ ಏನಂತ ಕರಿತೇವೆ? ಲೋಪ ಸಂಧಿ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ಅ ಅಕ್ಷರ ಅನ್ನೋದು ಲೋಪವಾಗೈತಿ. ಆದ್ದರಿಂದ ಹುಡುಗರೆಲ್ಲರೂ ಎಂಬುದು ಸರಿಯಾದ ಉತ್ತರ. ಪ್ರಶ್ನೆ 6. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಉಪಕಾರಿ, ಆಪ್ಷನ್ ಬಿ ಸಹಕಾರಿ, ಆಪ್ಷನ್ ಸಿ ಅಪಾಯಕಾರಿ, ಆಪ್ಷನ್ ಡಿ ಆರೋಗ್ಯಕಾರಿ. ಮಲಿನ ನೀರು, ನೀವು ಈ ಪಾಠವನ್ನು ನೋಡಿದ್ದೀರಿ. ನದಿಯ ಅಳಲು ಎಂಬ ಪಾಠವನ್ನು ನೀವು ಈಗಾಗಲೇ ಓದಿದ್ದೀರಿ ಮತ್ತು ಕೇಳಿರಿ. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಹಾನಿಕಾರಕ ಅಂಥೇಳಿ ಕೇಳ್ತೀರಿ ನೀವು. ಮಲಿನ ನೀರಿಂದ ನಮಗೇನಾಗತ್ತೆ? ಮನುಷ್ಯರ ಜೀವಕ್ಕೆ ಬಹಳಷ್ಟು ಅಪಾಯಕಾರಿ. ಹಾಗಾಗಿ ಆಪ್ಷನ್ ಸಿ ಅಪಾಯಕಾರಿ ಸರಿಯಾದ ಉತ್ತರ. ಪ್ರಶ್ನೆ 7. ಕನ್ನಡ ವರ್ಣಮಾಲೆಯ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು. ಆಪ್ಷನ್ ಎ ಹ್ರಸ್ವ ಸ್ವರಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ದೀರ್ಘ ಸ್ವರಾಕ್ಷರಗಳು, ಆಪ್ಷನ್ ಡಿ ಅನುನಾಸಿಕಾಕ್ಷರಗಳು. ಹ್ರಸ್ವ ಸ್ವರಗಳು ಅಂದ್ರೆ ಏನಪ್ಪ ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳನ್ನು ಏನಂತ ಕರಿತೇವೆ? ಹ್ರಸ್ವ ಸ್ವರಾಕ್ಷರಗಳಂತೇಳಿ ಕರಿತೇವೆ. ಆಪ್ಷನ್ ಸಿ ನೋಡ್ರಿ, ದೀರ್ಘ ಸ್ವರಾಕ್ಷರಗಳು ಅಂದ್ರೇನು? ದೀರ್ಘ ಸ್ವರಾಕ್ಷರಗಳಂದ್ರೆ ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೇವೆ? ದೀರ್ಘ ಸ್ವರಾಕ್ಷರಗಳಂತ ಹೇಳಿ ಕರಿತೇವೆ. ಮಹಾಪ್ರಾಣಾಕ್ಷರಗಳಂದ್ರೆ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳಂತ ಕರಿತೇವೆ. ಆಗಲೇ ಹೇಳಿದ್ವಿ, ಗ ಜ ಡ ದ ಬ ಅಂಥೇಳಿ ನೋಡಿದ್ವಿ. ಅನುನಾಸಿಕಾಕ್ಷರಗಳಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕಾಕ್ಷರ ಅಂತೇಳಿ ಕರಿತೇವೆ. ಈಗ ಅವರು ಕ್ವಶನ್ ಹೆಂಗೆ ಕೊಟ್ಟಾರ? ಕನ್ನಡ ವರ್ಣಮಾಲೆಯ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವ ಅಕ್ಷರಗಳನ್ನು ಎಂತ ಕರಿತೇವೆ? ಮಹಾಪ್ರಾಣಾಕ್ಷರಗಳಂತೇಳಿ ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಬಿ. ಪ್ರಶ್ನೆ 8. ಅಮ್ಮ ಹಸಿವಿನಿಂದ ಇರುವುದು ಮೊಮ್ಮು ಪಾಪುವಿಗೆ ಡ್ಯಾಶ್ನುಂಟು ಮಾಡುತ್ತಿತ್ತು. ಆಪ್ಷನ್ ಎ ಸಂತೋಷವ, ಆಪ್ಷನ್ ಬಿ ದುಃಖ, ಆಪ್ಷನ್ ಸಿ ಅನಾರೋಗ್ಯ, ಆಪ್ಷನ್ ಡಿ ಬೇಸರವ. ಈ ಪಾಠವನ್ನು ನೀವು ಈಗಾಗಲೇ ಓದಿದ್ದೀರಿ ಮತ್ತು ತಿಳ್ಕೊಂಡಿರಿ. ಅಮ್ಮ ಹಸಿವಿನಿಂದ ಇರುವುದು ಮೊನು ಪಾಪುವಿಗೆ ಏನಾಕತಿ? ದುಃಖ ಆಕತಿ. ಹಾಗಾಗಿ ಸರಿಯಾದ ಉತ್ತರ ಬಿ ದುಃಖ. 9ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಪದಗಳನ್ನು ಬಿಡಿಸಿ ಬರೆಯಲಾಗಿದೆ. ಅವುಗಳಲ್ಲಿ ಆಗಮ ಸಂಧಿಗೆ ಉದಾಹರಣೆ ಯಾವುದು? ಆಪ್ಷನ್ ಎ ಮೇಲೆ ಪ್ಲಸ್ ಇಟ್ಟು, ಆಪ್ಷನ್ ಬಿ ಆರಂಭ ಪ್ಲಸ್ ಆಗು,
ಆಪ್ಷನ್ ಸಿ ಮೈ ಪ್ಲಸ್ ತೊಳೆ, ಆಪ್ಷನ್ ಡಿ ಮೇಲೆ ಪ್ಲಸ್ ಏರು. ಆಗಮ ಸಂಧಿ ಅಂದ್ರೆ ಏನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಆಗುವಾಗ ಒಂದು ಸ್ವರ ಆಗಮವಾದರೆ ಅದನ್ನೇನಂತ ಕರಿತೇವೆ? ಆಗಮ ಸಂಧಿ ಅಂತೇಳಿ ಕರಿತೇವೆ. ಈಗ ಇದನ್ನು ಬಿಡಿಸಿ ಬರೆಯೋಣ ಬರ್ರಿ. ಆರಂಭ ಪ್ಲಸ್ ಆಗು ಅಂತ ಕೊಟ್ಟಾರೆ. ಈಗ ಆರಂಭ ಆಗಮ ಸಂಧಿ ಯಾವ ಥರ ಆಕತಿ ಅಂತೇಳಿ ನೋಡೋಣ. ಆರಂಭ ಅಧಿಕ್ ಆಗು, ಆರಂಭ ಇಲ್ಲಿ ನೋಡ್ರಿ. ಈಗ ಆರಂಭ ಅಧಿಕ್ ಆಗು ಇಸ್ ಈಕ್ವಲ್ ಟು ಆರಂಭವಾಗು ಅಂತೇಳಿ ನಾವೀಗ ಬಿಡಿಸಿ ಬರೆದ್ವಿ. ಇದು ಪೂರ್ವಪದ, ಆರಂಭ ಅನ್ನೋದು ಪೂರ್ವಪದ, ಅಧಿಕ್ ಆಗು ಅನ್ನೋದು ಉತ್ತರ ಪದ. ಇಲ್ಲಿ ಆರಂಭ ಇಲ್ಲಿ ಅ ಅಕ್ಷರ ಬಂದತಿ, ಇಲ್ಲಿ ಆಗು ಇಲ್ಲಿ ಆ ಅಕ್ಷರ ಬಂದತಿ. ಆರಂಭವಾಗು ಇದನ್ನ ಕೂಡಿಸಿ ಬರೆದಾಗ ಏನಾಕತಿ? ಆರಂಭವಾಗು. ಇಲ್ಲಿ ವ ಅಕ್ಷರ ಹೊಸದಾಗಿ ಬಂದಿದೆ, ಹಾಗಾಗಿ ಆರಂಭವಾಗು ಕೂಡಿಸಿ ಹೋದಾಗ ವ ಅಕ್ಷರ ಹೊಸದಾಗಿ ಅಂದರೆ ಹೊಸ ಅಕ್ಷರ ಬಂದೈತಿ, ಹಾಗಾಗಿ ಇದು ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಮತ್ತೊಂದು ಅಕ್ಷರ ಆಗಮವಾದರೆ ಏನಂತ ಕರಿತೇವೆ? ಆಗಮ ಸಂಧಿ ಅಂತೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಬಿ ಆರಂಭ ಪ್ಲಸ್ ಆಗು ಆರಂಭವಾಗು ಆಗಮ ಸಂಧಿಗೆ ಉದಾಹರಣೆ ಆಗಿದೆ. ಹಾಗಾದರೆ 10ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರಗಳನ್ನೊಳಗೊಂಡ ಅಕ್ಷರ ಪದ ಯಾವುದು? ಆಪ್ಷನ್ ಎ ಅಕ್ಕರ, ಆಪ್ಷನ್ ಬಿ ಅಕ್ಷರ, ಆಪ್ಷನ್ ಸಿ ರ, ಆಪ್ಷನ್ ಡಿ ವ್ರ. ಈಗ ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಏನಪ್ಪ ಅಂದರೆ ಒಂದೇ ಜಾತಿ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಅದನ್ನೇನಂತ ಕರಿತೇವೆ? ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಆಪ್ಷನ್ ಎ ಅಕ್ಕರ. ಇದನ್ನು ನೋಡ್ರಿ, ಒಂದೇ ಶಬ್ದಕ್ಕೆ ಕ ವ್ಯಂಜನ ಬಂದತಿ, ಹಾಗಾಗಿ ನಾವೀಗ ಸರಿಯಾಗಿ ಗುರುತಿಸ್ಬೋದು. ಸಜಾತಿ ಅನ್ನೋದೇನಿದು ಅಕ್ಕರ, ಇದು ಸಂಯುಕ್ತಾಕ್ಷರವಾಗೈತೆ ಅಂತೇಳಿ ನಾವು ಗುರುತಿಸ್ಬೋದು. ಹಾಗಾಗಿ ಆಪ್ಷನ್ ಎ ಅಕ್ಕರ ಸರಿಯಾದ ಉತ್ತರ. ಪ್ರಶ್ನೆ 11. ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ ಎಂದು ಹೇಳಿದವರು ಯಾರು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಮೊಲ, ಆಪ್ಷನ್ ಡಿ ಎತ್ತು. ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ ಅಂತ ಹೇಳಿದವರು ನಾಯಿ. ಆಪ್ಷನ್ ಎ ನಾಯಿ. ಇದು ನೀವು ಈಗಾಗಲೇ ಓದಿದ್ದೀರಿ, ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ. ಪ್ರಶ್ನೆ 12. ಆಯ್ಕೆಗಳಲ್ಲಿ ರೂಢನಾಮ ಅಲ್ಲದಿರುವುದು ಯಾವುದು? ಆಪ್ಷನ್ ಎ ಕಾವಲುಗಾರ, ಆಪ್ಷನ್ ಬಿ ಪೂಜಾರ, ಆಪ್ಷನ್ ಸಿ ದೇಶ, ಆಪ್ಷನ್ ಡಿ ಭಾರತ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತಹ ಪದಗಳನ್ನು ಏನಂತ ಕರಿತೇವೆ? ನಾವು ರೂಢನಾಮ ಅಂಥೇಳಿ ಕರಿತೇವೆ. ಈಗ ರೂಢನಾಮ ಅಲ್ಲದಿರುವಂತಹ ಶಬ್ದ ಯಾವುದಪ್ಪ ಅಂತ ಕೇಳಿದ್ದಾರೆ ನಾವೀಗ. ರೂಢನಾಮ ಅಲ್ಲದಿರುವುದು ಯಾವುದಂತ ಕೇಳ್ಯಾರ. ಕಾವಲುಗಾರ ನಾವು ಹಿಂದಿನಿಂದನೂ ಕಾವಲುಗಾರ ಅಂತಲೇ ಕರಿತೇವೆ, ಪೂಜಾರಿಗೆ ಪೂಜಾರ ಅಂತಲೇ ಕರಿತೇವೆ, ದೇಶಕ್ಕೆ ಭಾರತವನ್ನು ಕೂಡ ನಾವು ರೂಢಿಯಿಂದ ಬಂದಂತಹ ಪದವನ್ನು ಭಾರತ ಅಂತೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಸಿ ದೇಶ ಸರಿಯಾದ ಉತ್ತರ. ಪ್ರಶ್ನೆ 13. ಆಯ್ಕೆಗಳಲ್ಲಿ ಯಾವುದು ಪ್ರಥಮ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಆಗಿಲ್ಲ? ಆಪ್ಷನ್ ಎ ರಾಜನು, ಆಪ್ಷನ್ ಬಿ ಶಾಲೆಯು, ಆಪ್ಷನ್ ಸಿ ರೈತನು, ಆಪ್ಷನ್ ಡಿ ರಾಜನಲ್ಲಿ. ಈಗೇನಪ್ಪ ಕೇಳಾರಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಆಗಿಲ್ಲ. ಪ್ರಥಮ ಅಂದ್ರೇನು? ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು? ಪ್ರಥಮ ಉ ಬರುತ್ತಾ, ಪ್ರಥಮ ಉ. ಹಾಗಾಗಿ ರಾಜನು, ಈ ವರ್ಡ್ ನೋಡ್ರಿ, ರಾಜನು ಇಲ್ಲಿ ಕೂಡ ಉ ಬಂದೈತಿ. ಶಾಲೆಯು ಇಲ್ಲಿ ಕೂಡ ಉ ಬಂದಿದೆ, ಇಲ್ಲಿ ಕೂಡ ಉ ಬಂದಿದೆ. ರೈತನು ಇಲ್ಲಿ ಕೂಡ ಉ ಬಂದಿದೆ. ರಾಜನಲ್ಲಿ ಇದು ನೋಡ್ರಿ, ಇಲ್ಲಿ ಅಲ್ಲಿ ಬಂದೈತಿ. ಹಾಗಾಗಿ ಪ್ರಥಮ ಏನು ಕೇಳಾರ ಅವ್ರ ಕ್ವಶನ್? ಪ್ರಥಮ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಆಗಿಲ್ಲ ಅಂತ ಕೇಳಾರ. ಯಾವುದು ಅಲ್ಲ ಅಂತ ಕೇಳಾರ? ರಾಜನು, ಶಾಲೆಯು, ರೈತನು ಇವೆಲ್ಲವಕ್ಕೂ ಏನು ಪ್ರಥಮ ಹೂ ಬಂದಿದೆ. ಹಾಗಾಗಿ ರಾಜನಲ್ಲಿ ಇಲ್ಲಿ ಅಲ್ಲಿ ಬಂದೈತಿ. ಹಾಗಾಗಿ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ 14. ಶ್ರೀ ಪಂಜೆ ಮಂಗೇಶರಾವ್ ಅವರ ಕಾವ್ಯನಾಮ ಯಾವುದು? ಆಪ್ಷನ್ ಎ ಕೂಡಲ ಸಂಗಮ ದೇವ, ಆಪ್ಷನ್ ಬಿ ಕವಿಶಿಷ್ಯ, ಆಪ್ಷನ್ ಸಿ ಅಂಬಿಕಾ ತನಯ ದತ್ತ, ಆಪ್ಷನ್ ಡಿ ಗುಹೇಶ್ವರ. ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರದು,
ಅಂಬಿಕಾ ತನಯ ದತ್ತ ಅನ್ನೋದು ದ ರಾ ಬೇಂದ್ರೆಯವರು, ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭುದವ್ರದ್ದು, ಕವಿಶಿಷ್ಯ ಅನ್ನೋದು ಶ್ರೀ ಮಂಗೇಶರಾವ್ ಅವರ ಕಾವ್ಯನಾಮ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಬಿ ಕವಿಶಿಷ್ಯ. ಪ್ರಶ್ನೆ 15. ಪ್ರಶ್ನೆ 15. ಆಯ್ಕೆಗಳಲ್ಲಿ ವಿವರಣ ಚಿಹ್ನೆ ಯಾವುದು? ಆಪ್ಷನ್ ಎ ಸಮನಾರ್ಥಕ ಚಿಹ್ನೆ, ಆಪ್ಷನ್ ಬಿ ಆವರಣ ಚಿಹ್ನೆ, ಆಪ್ಷನ್ ಸಿ ಭಾವಸೂಚಕ ಚಿಹ್ನೆ, ಆಪ್ಷನ್ ಡಿ ವಿವರಣ ಚಿಹ್ನೆ. ಹಾಗಾಗಿ ಆಪ್ಷನ್ ಡಿ ವಿವರಣ ಚಿಹ್ನೆ ಈ ಚಿಹ್ನೆ. ಹಾಗಾಗಿ ಸರಿಯಾದ ಉತ್ತರ ಡಿ. ಪ್ರಶ್ನೆ 16. ಕ ಪ್ಲಸ್ ಅ, ನ ಪ್ಲಸ್ ಇ, ಕ ಪ್ಲಸ್ ಅ, ರ ಪ್ಲಸ್ ಅ ಇದನ್ನು ಕೂಡಿಸಿ ಬರೆದಾಗ ಆಪ್ಷನ್ ಎ ಕಾನಿಕರ, ಆಪ್ಷನ್ ಬಿ ಕನಿಕಾರ, ಆಪ್ಷನ್ ಸಿ ಕನಿಕರ, ಆಪ್ಷನ್ ಡಿ ಕನಿಕರ. ಈಗೇನಪ್ಪ ಕೇಳ್ಯಾರ ಅಂದ್ರೆ ಇವನ್ನ ಈ ಅಕ್ಷರಗಳನ್ನು ಕೂಡಿಸಿ ಬರೀರಿ ಅಂತ ಕೇಳ್ಯಾರ. ಕ ಪ್ಲಸ್ ಅ ಏನಾಗತ್ತಿ ಕ, ಕ ಪ್ಲಸ್ ಅ ಏನಾಗುತ್ತೆ ಕ, ನ ಪ್ಲಸ್ ಇ ಏನಾಗತ್ತಿ ನೀ, ಅದಿಕ್ ಕ ಪ್ಲಸ್ ಅ ಏನಾಗತ್ತಿ ಕ ಕೂಡಿಸಿ ಬರೆದಾಗ ರ ಪ್ಲಸ್ ಅ ಏನಾಗತ್ತಿ ರ. ಈಗ ಕೂಡಿಸಿರೋದ್ರಿಂದ ಕನಿಕರ. ಹಾಗಾಗಿ ಈ 4 ಆಪ್ಷನ್ನಲ್ಲಿ ಕನಿಕರ ಅನ್ನೋದು ಎಲ್ಲೈತಿ ನೋಡ್ರಿ. ಕನಿಕರ ಆಪ್ಷನ್ ಸಿ ಒಳಗೆ ಕನಿಕರ ಅಂತ ಐತಿ. ಇದನ್ನು ಕೂಡಿಸಿ ಬರೆದಾಗ ಕನಿಕರ, ಇದನ್ನು ಕೂಡಿಸಿ ಬರೆದಾಗ ಕನಿಕರ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 17. ಡ್ಯಾಶ್ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ. ಆಪ್ಷನ್ ಎ ಗರ್ವದಿಂದ ಮಾಡುವ, ಆಪ್ಷನ್ ಬಿ ಶಾಂತಿಯಿಂದ ಮಾಡುವ, ಆಪ್ಷನ್ ಸಿ ನೆಮ್ಮದಿಯಿಂದ ಮಾಡುವ, ಆಪ್ಷನ್ ಡಿ ತಾಳ್ಮೆಯಿಂದ ಮಾಡುವ. ಈಗ ಗರ್ವದಿಂದ ಮಾಡುವ ಭಕ್ತಿಯಿಂದ ಯಾವುದು ಅಂತಂದರೆ ಡ್ಯಾಶ್ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ. ಗರ್ವದಿಂದ ಮಾಡುವ ಭಕ್ತಿ ಏನಕತ್ತಿ ದ್ರವ್ಯದ ಕೇಡಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಎ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡಾಗುತ್ತದೆ. ಪ್ರಶ್ನೆ 18. ಪತ್ರಲೇಖನಗಳಲ್ಲಿ ಪೂಜ್ಯ ಎಂದು ಯಾರಿಗೆ ಸಂಬೋಧಿಸಲಾಗುತ್ತದೆ? ಆಪ್ಷನ್ ಎ ತಂದೆಗೆ, ಆಪ್ಷನ್ ಬಿ ತಾಯಿಗೆ, ಆಪ್ಷನ್ ಸಿ ಗುರುಗಳಿಗೆ, ಆಪ್ಷನ್ ಡಿ ಚಿಕ್ಕಪ್ಪ ದೊಡ್ಡಪ್ಪನಿಗೆ. ಈಗ ಏನು ಕೇಳ್ಯಾರವರು ಪೂಜ್ಯರಿಗೆ ಏನಂತ ಹೇಳಿ ಕರೀತಾರೆ. ಪೂಜ್ಯರಿಗೆ ಏನಂತ ಕರಿತೇವೆ ನಾವು ಗುರುಗಳಂತೇಳಿ ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಸಿ ಗುರುಗಳಿಗೆ. ಪ್ರಶ್ನೆ 19. ಪ್ರಶ್ನೆ 19. ಶರಣ ಇದರ ಅನ್ಯಲಿಂಗ ರೂಪ. ಆಪ್ಷನ್ ಎ ಶರಣಿ, ಆಪ್ಷನ್ ಬಿ ಶರಣೆ, ಆಪ್ಷನ್ ಸಿ ಶರಣ್ಯ, ಆಪ್ಷನ್ ಡಿ ಶರಣಮ್ಮ. ಶರಣ ಅನ್ನೋದು ಪುಲ್ಲಿಂಗ ರೂಪ, ಶರಣೆ ಅನ್ನೋದು ಸ್ತ್ರೀಲಿಂಗ ರೂಪ. ಹಾಗಾಗಿ ಅನ್ಯಲಿಂಗ ರೂಪ ಕೇಳ್ಯಾರ. ಶರಣೆ ಅನ್ಯಲಿಂಗ ರೂಪ ಯಾವುದು? ಶರಣೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ 20 ನೋಡ್ರಿ. ಕನಿಕರ ಇದರಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ, ಆಗಲೇ ಅಕ್ಷರಗಳನ್ನು ಏನು ಮಾಡಿದರು ಬಿಡಿಸಿ ಬರೆದು ಕೂಡಿಸಿ ಹೇಳ್ರಿ ಅಂತ ಹೇಳಿದ್ರು. ಈಗ ಏನು ಕೇಳ್ಯಾರ ಕನಿಕರ ಇದರಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಏನಾಗತ್ತಿ. ಈಗ ನಾವು ಬಿಡಿಸಿ ನೋಡೋಣ ಬರ್ರಿ. ಕ ಪ್ಲಸ್ ಆಪ್ಷನ್ ನೋಡೋಣ ಬರ್ರಿ. ಆಪ್ಷನ್ ಎ ಕ ಪ್ಲಸ್ ಅ, ನ ಪ್ಲಸ್ ಇ, ಕ ಪ್ಲಸ್ ಅ, ರ ಪ್ಲಸ್ ಅ. ಆಪ್ಷನ್ ಬಿ ಕ ಪ್ಲಸ್ ಆ, ನ ಪ್ಲಸ್ ಇ, ಕ ಪ್ಲಸ್ ಆ, ರ ಪ್ಲಸ್ ಅ. ಆಪ್ಷನ್ ಸಿ ಕ ಪ್ಲಸ್ ಅ, ನ ಪ್ಲಸ್ ಇ, ಕ ಪ್ಲಸ್ ಆ, ರ ಪ್ಲಸ್ ಆ. ಆಪ್ಷನ್ ಡಿ ಕ ಪ್ಲಸ್ ಆ, ನ ಪ್ಲಸ್ ಇ, ಕ ಪ್ಲಸ್ ಅ, ರ ಪ್ಲಸ್ ಅ. ಈಗ ಆಪ್ಷನ್ ಎ ನೋಡ್ರಿ. ಈಗ ನಾವು ಕನಿಕರ ಅನ್ನೋದನ್ನ ಬಿಡಿಸಿ ಬರೀಬೇಕು. ಕ ಪ್ಲಸ್ ಅ ಏನಕತ್ತಿ ಕ, ನ ಪ್ಲಸ್ ಇ ಏನಕತ್ತಿ ನೀ, ಕ ಪ್ಲಸ್ ಅ ಏನಕತ್ತಿ ಕ, ರ ಪ್ಲಸ್ ಅ ಏನಕತ್ತಿ ರ. ಇದನ್ನು ಕೂಡಿಸಿ ಹೋದ್ರಿ ಕನಿಕರ, ಕನಿಕರ ಹೇಳಿ ಬರ್ತತಿ. ಹಾಗಾಗಿ ಇದನ್ನು ಬಿಡಿಸಿ ಬರೆದಾಗ ಕ ಪ್ಲಸ್ ಅ, ನ ಪ್ಲಸ್ ಇ, ಕ ಪ್ಲಸ್ ಅ, ರ ಪ್ಲಸ್ ಅ. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. 20 ಪ್ರಶ್ನೆಗಳನ್ನು ನೀವು ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ನೋಡಿದ್ವಿ. ವಿದ್ಯಾರ್ಥಿಗಳೇ, ಈಗ ಕನ್ನಡದಲ್ಲಿ 20 ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಈಗ ಸಾಮಾನ್ಯ ಜ್ಞಾನದಲ್ಲಿ 10 ಪ್ರಶ್ನೆಗಳಿರುತ್ತವೆ. ಅವುಗಳನ್ನು ನಾವೀಗ ಒಂದೊಂದಾಗಿ ನೋಡೋಣ ಬನ್ನಿ. ಪ್ರಶ್ನೆ 1. ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಆಪ್ಷನ್ ಎ 8, ಆಪ್ಷನ್ ಬಿ 9, ಆಪ್ಷನ್ ಸಿ 10, ಆಪ್ಷನ್ ಡಿ 11. ಸೌರವ್ಯೂಹದಲ್ಲಿ 8 ಗ್ರಹಗಳು ಅದಾವು. ಅವು ನಿಮ್ಗೆ ಗೊತ್ತು. ಹಾಗಾಗಿ ಅವುಗಳು ಯಾವುವು ಅಂದರೆ ಫಸ್ಟ್ ಒನ್ ಬುಧ ಗ್ರಹ, ಸೆಕೆಂಡ್ ಒನ್ ಶುಕ್ರ ಗ್ರಹ,
ಮೂರನೇದು ಭೂಮಿ, ನಾಲ್ಕನೇದು ಮಂಗಳ ಗ್ರಹ, ಐದನೇದು ಗುರುಗ್ರಹ, ಆರನೇದು ಶನಿ ಗ್ರಹ, ಏಳನೇದು ಯುರೇನಸ್ ಗ್ರಹ, ಎಂಟನೇದು ನೆಪ್ಚೂನ್ ಗ್ರಹ. 8 ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳದವು? 8 ಗ್ರಹಗಳಂತ ಹೇಳಿ ನಾವು ನೋಡಿದ್ವಿ. ಸರಿಯಾದ ಉತ್ತರ 8. ಪ್ರಶ್ನೆ 2. ಯಾವ ವರ್ಷದಲ್ಲಿ ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣವಾಯಿತು? ಆಪ್ಷನ್ ಎ 1956, ಆಪ್ಷನ್ ಬಿ 1973, ಆಪ್ಷನ್ ಸಿ 1974, ಆಪ್ಷನ್ ಡಿ 1979. ಯಾವ ವರ್ಷದಲ್ಲಿ ನಮ್ಮ ರಾಜ್ಯವನ್ನು ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತೇವೆ ನಾವು? ಆಪ್ಷನ್ ಬಿ ಸರಿಯಾದ ಉತ್ತರ. 1973 ಸರಿಯಾದ ಉತ್ತರ. ಪ್ರಶ್ನೆ 3. ನಮ್ಮ ರಾಷ್ಟ್ರೀಯ ಹಾಡು ವಂದೇ ಮಾತರಂನ ಕರ್ತೃ ಯಾರು? ಆಪ್ಷನ್ ನೋಡೋಣ ಬನ್ನಿ. ಆಪ್ಷನ್ ಎ ರವೀಂದ್ರನಾಥ್ ಠಾಗೂರ್, ಆಪ್ಷನ್ ಬಿ ಸತ್ಯಜಿತ್ ರೇ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಬಂಕಿಮಚಂದ್ರ ಚಟರ್ಜಿ. ವಂದೇ ಮಾತರಂ ಗೀತೆಯ ಕರ್ತೃ ಯಾರಪ್ಪ ಅಂತಂದರೆ ಆಪ್ಷನ್ ಡಿ ಬಂಕಿಮಚಂದ್ರ ಚಟರ್ಜಿ ಸರಿಯಾದ ಉತ್ತರ. ಪ್ರಶ್ನೆ 4. 2020ರಲ್ಲಿ ಒಲಿಂಪಿಕ್ ಆಟಗಳು ನಡೆಯುವ ದೇಶ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಬ್ರೆಜಿಲ್. 2020ರಲ್ಲಿ ಒಲಿಂಪಿಕ್ ಆಟಗಳು ನಡೆಯುವ ದೇಶ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಜಪಾನ್ ಸರಿಯಾದ ಉತ್ತರ. ಪ್ರಶ್ನೆ 5. ನಮ್ಮ ದೇಶದ ನೆರೆಹೊರೆಯ ರಾಷ್ಟ್ರಗಳ ಸರಿಯಾದ ಪಟ್ಟಿ. ಆಪ್ಷನ್ ಎ ಚೀನಾ, ಪಾಕಿಸ್ತಾನ್, ರಷ್ಯಾ, ಆಪ್ಷನ್ ಬಿ ಚೀನಾ, ಪಾಕಿಸ್ತಾನ್, ಅಮೇರಿಕಾ, ಆಪ್ಷನ್ ಸಿ ಚೀನಾ, ಪಾಕಿಸ್ತಾನ್, ಶ್ರೀಲಂಕಾ, ಆಪ್ಷನ್ ಡಿ ಪಾಕಿಸ್ತಾನ್, ಬಾಂಗ್ಲಾದೇಶ್, ಆಸ್ಟ್ರೇಲಿಯಾ. ನಮ್ಮ ದೇಶದ ನೆರೆಹೊರೆಯ ರಾಷ್ಟ್ರಗಳ ಸರಿಯಾದ ಪಟ್ಟಿ ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಏನಪ್ಪ ಅಂದ್ರೆ ಚೀನಾ, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ರಾಷ್ಟ್ರಗಳ ಸರಿಯಾದ ಪಟ್ಟಿಯಾಗಿದೆ. ಪ್ರಶ್ನೆ 6. ಚನ್ನಮಲ್ಲಿಕಾರ್ಜುನದಿಂದ ಕೊನೆಗೊಳ್ಳುವ ವಚನಗಳನ್ನು ಯಾರು ರಚಿಸಿದರು? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಆದಿಕವಿ ಪಂಪ, ಆಪ್ಷನ್ ಬಿ ಆದಿಕವಿ ಪಂಪ, ಆಪ್ಷನ್ ಸಿ ಐದಕ್ಕಿ ಲಕ್ಕಮ್ಮ, ಆಪ್ಷನ್ ಡಿ ಅಕ್ಕಮಹಾದೇವಿ. ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಕ್ಕಮಹಾದೇವಿ ರಚಿಸ್ಯಾರ. ಹಾಗಾಗಿ ಅಕ್ಕಮಹಾದೇವಿ ಅಂಕಿತ ನಮ್ಮ ಯಾವುದು? ಚನ್ನಮಲ್ಲಿಕಾರ್ಜುನ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ 7. ನಮ್ಮ ರಾಜ್ಯದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ನೋಡೋಣ ಬರ್ರಿ. ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಮೈಸೂರು. ಸಕ್ಕರೆ ಕಾರ್ಖಾನೆ ಅಂತೇಳಿ ಪ್ರಸಿದ್ಧವಾದ ಊರು ಯಾವುದಂದ್ರೆ ಮಂಡ್ಯ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ. ಹೆಚ್ಚು ಸಕ್ಕರೆಯನ್ನು ಮೊದಲ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲಿ ಪ್ರಾರಂಭ ಮಾಡಿದರು? ಮಂಡ್ಯದಲ್ಲಿ ಪ್ರಾರಂಭ ಮಾಡಿದರು. ಹಾಗಾಗಿ ಸರಿಯಾದ ಉತ್ತರ ಮಂಡ್ಯ. ಪ್ರಶ್ನೆ 8. ಪ್ರಪಂಚದ ಅತಿ ಉದ್ದನೆಯ ನದಿ ಯಾವುದು? ಆಪ್ಷನ್ ಎ ನೈಲ್, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ನಯಾಗರ್. ಯಾವುದು? ಆಪ್ಷನ್ ಎ ನೈಲ್. ಪ್ರಪಂಚದ ಅತಿ ಉದ್ದನೆಯ ನದಿ ಯಾವುದು? ನೈಲ್ ನದಿ. ಹಾಗಾಗಿ ಸರಿಯಾದ ಉತ್ತರ ಎ. ಪ್ರಶ್ನೆ 9. ಯಾವ ವಯೋಮಾನದ ಮಕ್ಕಳಿಗಾಗಿ ಸಾರ್ವಜನಿಕವಾಗಿ ಪ್ರತಿ ವರ್ಷ 2 ಬಾರಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ? ಆಪ್ಷನ್ ಎ ಹುಟ್ಟಿದಾಗಿನಿಂದ 5 ವರ್ಷ, ಆಪ್ಷನ್ ಬಿ ಹುಟ್ಟಿದಾಗಿನಿಂದ 10 ವರ್ಷ, ಆಪ್ಷನ್ ಸಿ ಹುಟ್ಟಿದಾಗಿನಿಂದ 8 ವರ್ಷ, ಆಪ್ಷನ್ ಡಿ ಹುಟ್ಟಿದಾಗಿನಿಂದ 12 ವರ್ಷ. ಯಾವ ವಯೋಮಾನದ ಮಕ್ಕಳಿಗಾಗಿ ನಾವು 2 ಬಾರಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂದ್ರೆ ಆಪ್ಷನ್ ಎ ಹುಟ್ಟಿದಾಗಿನಿಂದ 5 ವರ್ಷ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಹಾಗಾಗಿ ಸರಿಯಾದ ಉತ್ತರ ಎ ಹುಟ್ಟಿದಾಗಿನಿಂದ 5 ವರ್ಷ. ಪ್ರಶ್ನೆ 10. ನಮ್ಮ ದೇಶದ ಯಾವ ನಗರವು 2 ರಾಜ್ಯಗಳ ರಾಜಧಾನಿಯಾಗಿದೆ? ಆಪ್ಷನ್ ಎ ಭೂಪಾಲ್, ಆಪ್ಷನ್ ಬಿ ಚಂಡೀಗಢ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಲಕ್ನೋ. ನಮ್ಮ ದೇಶದ ಯಾವ ನಗರವು 2 ರಾಜ್ಯಗಳ ರಾಜಧಾನಿ ಆಗಿತ್ತು ಅಂತ ಹೇಳಿ ನಾವು ಆಪ್ಷನ್ ಬಿ ಚಂಡೀಗಢ ರಾಜಧಾನಿ ಆಗಿತ್ತು. ಹಾಗಾಗಿ ಸರಿಯಾದ ಉತ್ತರ ಬಿ ಚಂಡೀಗಢ. ಈಗ ನಾವು ಜಿಕೆಯಲ್ಲಿ 10 ಪ್ರಶ್ನೆಗಳನ್ನು ನಾವೀಗ ಒಂದೊಂದಾಗಿ ವಿವರವಾಗಿ ನೋಡಿದ್ವಿ. ಈಗ ಮುಂದಿನದಾಗಿ ಇಂಗ್ಲೀಷನ್ನು ರಂಜಿತಾ ಮಿಸ್ ಅವರು ನಡೆಸ್ಕೊಡ್ತಾರೆ.
ಈಗ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಹಾರ್ಡ್ ಆಸ್ ಎ ಸೈಂಟಿಸ್ಟ್ ಅನ್ನೋವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್ ಅನ್ನ ನೋಡ್ರಿ. ಎ ವರ್ಕ್ಡ್, ಬಿ ವರ್ಕಿಂಗ್, ಸಿ ವರ್ಕ್ಸ್, ಡಿ ವರ್ಕ್. ಹೌದಾ, ಇಲ್ಲಿ ಯಾವುದು ಸೂಟೇಬಲ್ ಆಗುತ್ತೆ? ವರ್ಕ್ ಹಾರ್ಡು, ವರ್ಕ್ಸ್ ಹಾರ್ಡು, ವರ್ಕಿಂಗ್ ಹಾರ್ಡು, ವರ್ಕ್ಡ್ ಹಾರ್ಡು ಅಂತ. ವರ್ಕ್ಡ್ ಹಾರ್ಡ್ ಅನ್ನುವಂಥದ್ದು ಸರಿಯಾಗಿ ಹೊಂದತ್ತೆ. ಹಾಗಾಗಿ ನಾವಿಲ್ಲಿ ಏನು ಮಾಡೋಣ, ವರ್ಕ್ಡ್ ಅನ್ನೋವಂಥದ್ದನ್ನು ಹಾಕೋಣ. ಹೌದಾ, ಎ ಆಪ್ಷನ್ದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ, ದ ಟೀಚರ್ ರೈಟ್ಸ್ ಡ್ಯಾಶ್ ದ ಬ್ಲ್ಯಾಕ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಯಾವ ಹೆಲ್ಪಿಂಗ್ ವರ್ಬ್ ಇಲ್ಲಿ ನಿಮಗೆ ಸರಿಯಾಗಿ ಜೋಡಣೆಯಾಗುತ್ತೆ? ಎ ಆಫ್, ಬಿ ಫ್ರಾಮ್, ಸಿ ಟು, ಡಿ ಆನ್ ಅಂತ ಇದೆ. ಹೌದಾ, ದ ಟೀಚರ್ ರೈಟ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್, ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದ್ರು. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್. ನೆಕ್ಸ್ಟ್ ಹೂ ವಾಕ್ ಏನಿದೆ ಕಾಣ್ತಾ ಇಲ್ಲ. ಸೇಜ್ ಇನ್ ದ ಪ್ರೋಸ್ ಲವ್ ಫಾರ್ ಎನಿಮಲ್ಸ್. ಲವ್ ಫಾರ್ ಎನಿಮಲ್ಸ್ ಅಲ್ಲಿ ಸೇಜ್ ಎಲ್ಲಿ ವಾಸವಾಗಿದ್ದ ಅಂತ ಏನೋ ಇರ್ಬೋದು ಇದು. ಹೌದಾ, ಎ ಕೌಶಿಕ್, ಬಿ ರಮಣ ಮಹರ್ಷಿ, ಸಿ ವಾಲ್ಮೀಕಿ, ಡಿ ನಿತಿನ್. ಹೂ ಯಾರು ವಾಸವಾಗಿದ್ರು? ಇದು ಯಾವ ಸನ್ಯಾಸಿ? ಹೌದಾ, ಬಿ ರಮಣ ಮಹರ್ಷಿ ಸರಿಯಾದ ಉತ್ತರ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ, ನಾಲ್ಕನೇ ಪ್ರಶ್ನೆ ನೋಡ್ರಿ. ಫಸ್ಟ್ ಎನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ. ಇಲ್ಲಿ ನಿಮಗೆ ಏನ್ ಮಾಡಿದ್ದಾರೆ, ಹಿಂದೆ ಮುಂದೆ ಶಬ್ದಗಳನ್ನ ಕೊಟ್ಟಿದ್ದಾರೆ. ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ಟರ್ ರೀಅರೇಂಜಿಂಗ್ ದ ಅಬೋವ್ ವರ್ಡ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹಿಂದೆ ಮುಂದೆ ಇರುವಂತಹ ಶಬ್ದಗಳನ್ನ ಜೋಡಿಸಿ ಸರಿಯಾದ ವಾಕ್ಯವನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ಗಳನ್ನ ನೋಡೋಣ. ಎ ಫೆಡ್ ದ ಅನಿಮಲ್ಸ್ ರಮಣ ಮಹರ್ಷಿ ಫಸ್ಟ್, ಬಿ ಎನಿಮಲ್ಸ್ ಫೆಡ್ ರಮಣ ಮಹರ್ಷಿ ಫಸ್ಟ್ ದ, ಸಿ ರಮಣ ಮಹರ್ಷಿ ದ ಎನಿಮಲ್ಸ್ ಫಸ್ಟ್ ಫೆಡ್, ಡಿ ರಮಣ ಮಹರ್ಷಿ ಫೆಡ್ ದ ಫಸ್ಟ್ ಎನಿಮಲ್ಸ್ ಫಸ್ಟ್ ಅಂತ ಇದೆ. ಹೌದಾ, ಯಾವ ವಾಕ್ಯ ಸರಿಯಾಗಿದೆ ಅಂದ್ರೆ ರಮಣ ಮಹರ್ಷಿ ಫೆಡ್ ದ ಅನಿಮಲ್ಸ್ ಫಸ್ಟ್ ಅನ್ನುವಂಥದ್ದು ಸರಿಯಾಗಿದೆ. ಅಂದ್ರೆ ರಮಣ ಮಹರ್ಷಿ ಪ್ರಾಣಿಗಳಿಗೆ ಮೊದಲು ಆಹಾರವನ್ನ ನೀಡ್ತಾ ಇದ್ರು ಅನ್ನುವಂಥದ್ದು, ಉಣಿಸ್ತಾ ಇದ್ರು ಅಂತ ಅರ್ಥ. ಹೌದಾ, ನೆಕ್ಸ್ಟ್ ಐದನೇ ಪ್ರಶ್ನೆ. ಐದನೇ ಪ್ರಶ್ನೆ ಏನಿದೆ, ಐದನೇ ಪ್ರಶ್ನೆ, ದ ಕರೆಕ್ಟ್ ರೈಮಿಂಗ್ ವರ್ಡ್ಸ್ ಪೇರ್ ಇನ್ ದ ಗಿವನ್ ರೈಮ್. ಇಲ್ಲಿ ಒಂದು ರೈಮ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಸರಿಯಾದಂತಹ ರೈಮಿಂಗ್ ಪೇರ್ ಅನ್ನ ಹೇಳ್ರಿ ಅಂತ. ದ ಮ್ಯಾನ್ ಹೂ ವಾಂಟ್ ಎ ಗಾರ್ಡನ್ ಫೇರ್ ವಿತ್ ಫ್ಲವರ್ ಗ್ರೋವಿಂಗ್ ಹಿಯರ್ ಅಂಡ್ ದೇರ್ ಅಂತ ಇದೆ. ಹೌದಾ, ಇದರಲ್ಲಿ ರೈಮಿಂಗ್ ವರ್ಡ್ಸ್ ಯಾವುದು? ಆಪ್ಷನ್ಸ್ಗಳನ್ನು ನೋಡ್ರಿ. ಎ ಫ್ಲವರ್ ಹಿಯರ್, ಬಿ ಫೇರ್ ದೇರ್, ಸಿ ವಾಂಟ್ ದೇರ್, ಡಿ ಗಾರ್ಡನ್ ಫೇರ್ ಅಂತ ಇದೆ. ಇದರಲ್ಲಿ ಯಾವುದು ಕರೆಕ್ಟ್ ಆದಂತಹ ರೈಮಿಂಗ್ ವರ್ಡ್ಸ್ ಅಂದ್ರೆ ಬಿ ಫೇರ್ ದೇರ್. ಹೌದಾ, ನೆಕ್ಸ್ಟ್ ಆರನೇ ಪ್ರಶ್ನೆ. ವೇರ್ ಡಿಡ್ ವಸಿಷ್ಠ ಲಿವ್. ವಸಿಷ್ಠ ಎಲ್ಲಿ ವಾಸವಾಗಿದ್ದ? ಎ ಇನ್ ಎ ಫಾರೆಸ್ಟ್, ಬಿ ಇನ್ ಎ ಹೌಸ್, ಸಿ ಇನ್ ಎ ಸಿಟಿ, ಡಿ ಇನ್ ದ ಹಿಮಾಲಯಾಸ್. ಎಲ್ಲಿ ವಾಸವಾಗಿದ್ದ ವಸಿಷ್ಠ? ಫಾರೆಸ್ಟ್ ಅಲ್ಲಿ, ಕಾಡಲ್ಲಿ. ಹಾಗಾಗಿ ಎ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಿದೆ, ವಿಚ್ ಈಸ್ ದ ಡೊಮೆಸ್ಟಿಕ್ ಅನಿಮಲ್ ಅಮಾಂಗ್ ದ ಗಿವನ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸಾಕು ಪ್ರಾಣಿ ಯಾವುದು? ಎ ಜಿರಾಫೆ, ಬಿ ಟೈಗರ್, ಸಿ ಲಯನ್, ಡಿ ಬಫೆಲೋ ಅಂತ ಇದೆ. ಸಾಕು ಪ್ರಾಣಿ ಯಾವುದು? ಬಫೆಲೋ. ಲಯನ್, ಟೈಗರ್, ಜಿರಾಫೆ ಇವೆಲ್ಲ ವೈಲ್ಡ್ ಅನಿಮಲ್ಸ್. ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಿದೆ, ಚೈಲ್ಡ್ ಈಸ್ ಕ್ಯೂಟ್ ಅಂಡ್ ಬ್ಯೂಟಿಫುಲ್ ಅಂತ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ದ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇದು ಸಿಂಗುಲರ್ ಫಾರ್ಮ್ ಅಲ್ಲಿ ಇದೆ. ಹೌದಾ, ಸಿಂಗುಲರ್ ಇದೆ. ನೀವು ಇದನ್ನ ಪ್ಲೂರಲ್ಗೆ ಮಾಡಬೇಕು ಅಂದಾಗ ಎ ಚೈಲ್ಡ್ಸ್, ಬಿ ಚಿಲ್ಡ್ರನ್, ಸಿ ಚಿಲ್ಡ್ರನ್ಸ್, ಡಿ ಚೈಲ್ಡ್ಸ್. ಚೈಲ್ಡ್ ಅಂದ್ರೆ ಏನು? ಮಗು. ಚೈಲ್ಡ್ ಅಂದ್ರೆ ಮಗು. ಹಾಗಾಗಿ ಮಗುಗಳು ಆಗಲ್ಲ, ಮಕ್ಕಳು ಅನ್ನೋದನ್ನ ಮಾಡಬೇಕು. ಹಾಗಾಗಿ ಬಿ ಆನ್ಸರ್ ಚಿಲ್ಡ್ರನ್ ಅನ್ನುವಂಥದ್ದು ಕರೆಕ್ಟ್. ಸಿ ಚಿಲ್ಡ್ರನ್ಸ್ ಅಂದ್ರೆ ಮಕ್ಕಳುಗಳು ಆಗತ್ತೆ, ಅದು ಆನ್ಸರ್ ಅಲ್ಲ. ಚೈಲ್ಡ್ಸ್ ಮಗುಗಳು ಅಲ್ಲ. ಹೌದಾ, ಹಾಗಾಗಿ ಉತ್ತರ ಏನು? ಬಿ ಚಿಲ್ಡ್ರನ್. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನಿದೆ, ವಾಟ್ ಮೇಡ್ ಸೈಂಟಿಸ್ಟ್ ರೆಸ್ಟ್ಲೆಸ್ ಎಟ್ ತುಂಬಾ ಸ್ಪೇಸ್ ಸೆಂಟರ್. ಹೌದಾ, ತುಂಬಾ ಸ್ಪೇಸ್ ಸೆಂಟರ್ ಪಾಠವನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಏನ್ ಮಾಡ್ತಾ ಇದ್ರು ಸೈಂಟಿಸ್ಟು ಅಲ್ಲಿ ಅಂತ ಅಂದಾಗ. ಎ ಡೆವಲಪಿಂಗ್ ದ ರಾಕೆಟ್ಸ್, ಬಿ ಡೆವಲಪಿಂಗ್ ದ ಏರೋಪ್ಲೇನ್ಸ್,
ಸಿ ಡೆವಲಪಿಂಗ್ ದ ಹೆಲಿಕಾಪ್ಟರ್ಸ್, ಡಿ ಡೆವಲಪಿಂಗ್ ದ ಟ್ರಕ್ಸ್. ಏನ್ ಮಾಡ್ತಾ ಇದ್ರು ಅಲ್ಲಿ ಸೈಂಟಿಸ್ಟ್ಗಳು ಅಂದ್ರೆ ಡೆವಲಪಿಂಗ್ ದ ರಾಕೆಟ್ಸ್, ರಾಕೆಟ್ ಉಡಾವಣೆಯಲ್ಲಿ ಅದರ ಬೆಳವಣಿಗೆಗೆ ಕೆಲಸವನ್ನ ಮಾಡ್ತಾ ಇದ್ರು. ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ, ವಿಚ್ ಈಸ್ ದ ಕರೆಕ್ಟ್ ಪೇರ್ ಅಮಾಂಗ್ ದ ಗಿವನ್ ಆಪ್ಷನ್ಸ್. ಕೆಳಗೆ ಕೊಟ್ಟಿರುವಂತ ಪೇರ್ ಯಾವುದು ಸರಿಯಾಗಿದೆ ಜೋಡಿ ನುಡಿ ಅಂತ ಅಂದಾಗ ಇಲ್ಲಿ ನೋಡ್ರಿ, ಎ ಹ್ಯಾವ್ ನಾಟ್, ಹ್ಯಾವಂಟ್ ಅಂತ ಇದೆ, ಹೌದಾ. ಇಲ್ಲಿ ನೆಕ್ಸ್ಟ್ ಬಿ ಹ್ಯಾವ್ ನಾಟ್ ಅಂತಂದ್ರೆ ಇದೆ, ಆಮೇಲೆ ಅಫಾಸ್ಟ್ರಫಿ ಎಸ್ ಬಂದಿದೆ. ಸಿ ಹ್ಯಾವ್ ನಾಟ್, ಹ್ಯಾವಂಟ್ ಅಂತ ಇದೆ. ಡಿ ಹ್ಯಾವ್ ನಾಟ್ ಅಂತ ಇದೆ. ಇದರಲ್ಲಿ ಯಾವ ಪೇರ್ ಸರಿ ಅಂತ ಅಂದಾಗ ಇಲ್ಲಿ ನೋಡ್ರಿ ಬಿ ಆಪ್ಷನ್ ಕರೆಕ್ಟ್ ಇದೆ. ಹೆಂಗೆ ಬಿ ಆಪ್ಷನ್ ಕರೆಕ್ಟು ಈಗ ನೋಡ್ರಿ, ಹ್ಯಾವ್ ನಾಟ್ HAVENOT, ಹ್ಯಾವ್ ನಾಟ್, ಹೌದಾ. ಇದಕ್ಕೆ ಹ್ಯಾವಂಟ್ ಅನ್ನೋದನ್ನ ಹೆಂಗ್ ಬರಿಬೇಕು ನೀವು, HAVEN ಬರೆದು ಅಫಾಸ್ಟ್ರಫಿ ಎಸ್ ಬರೆದು ಟಿ ಬರಿಬೇಕು, ಹೌದಾ. ಇದು ಸರಿಯಾಗಿದೆ, ಹಾಗಾಗಿ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ನೋಡ್ರಿ, ಶಿ ವೆಂಟ್ ಟು ಹರ್ ಬ್ರದರ್ ಹೌಸ್, ಹೌದಾ. ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ದ ಕರೆಕ್ಟ್ ರೆಸ್ಪೆಕ್ಟಿವ್ ಆರ್ಡರ್ ಆಫ್ ಅದರ್ ಜೆಂಡರ್ಸ್ ಆಫ್ ಅಂಡರ್ಲೈನ್ಡ್. ಇಲ್ಲಿ ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಗೌರವಪೂರ್ತವಾಗಿ ಇದು ಏಕವಚನದಲ್ಲಿದೆ, ನೀವು ಇದನ್ನ ಜೆಂಡರ್ ಚೇಂಜ್ ಮಾಡಬೇಕು. ಇದರಲ್ಲಿ ಏಕವಚನನೂ ಬರುತ್ತೆ, ಜೊತೆಗೆ ಏಕವಚನ ಬಹುವಚನದ ಜೊತೆಗೆ ಜೆಂಡರ್, ಸಿಂಗುಲರ್ ಜೆಂಡರ್, ಮಸ್ಕುಲೈನ್ ಜೆಂಡರ್ ಮತ್ತು ಫೆಮಿನೈನ್ ಜೆಂಡರು ಬರುತ್ತೆ. ನೀವು ಜೆಂಡರ್ ಚೇಂಜ್ ಮಾಡ್ರಿ ಅಂದಾಗ ನೀವೇನ್ ಮಾಡ್ತೀರಿ, ಹೌದಾ. ಇಲ್ಲಿ ಆಪ್ಷನ್ಗಳನ್ನ ನೋಡ್ರಿ, ಎ ಹಿ ಈಸ್ ಬ್ರದರ್ಸ್, ಬಿ ಹಿ ಈಸ್ ಸಿಸ್ಟರ್ಸ್, ಸಿ ಹಿ ಹರ್ ಸಿಸ್ಟರ್ಸ್, ಡಿ ಸಿಸ್ಟರ್ಸ್ ಹಿ ಹೀಸ್. ಈಗ ಇಲ್ಲಿ ಶಿ ಇರೋಂತಲ್ಲಿ ಹಿ ಬರಬೇಕು, HE, ಹೌದಾ. ನೆಕ್ಸ್ಟ್ ಹರ್ ಇರುವಂತ ಹತ್ರ ಹೀಸ್ ಬರಬೇಕು, ಹೌದಾ. ಹಾಗೆ ಬ್ರದರ್ಸ್ ಇರೋ ಹತ್ರ ಏನ್ ಬರಬೇಕು, ಸಿಸ್ಟರ್ಸ್ ಅಂತ ಬರಬೇಕು, ಹೌದಾ. ಹಾಗಾಗಿ ಇಲ್ಲಿ ಯಾವ ಉತ್ತರ ಕರೆಕ್ಟು ಅಂತ ಅಂದಾಗ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಪ್ರಶ್ನೆ ಏನಿದೆ, 12ನೇ ಪ್ರಶ್ನೆ ನೋಡ್ರಿ, ಅಮಾಂಗ್ ದ ಗಿವನ್ ಆಪ್ಷನ್ಸ್ ವಿಚ್ ಒನ್ ಈಸ್ ಟ್ರೂ. ಕೆಳಗೆ ಕೊಟ್ಟಿರುವಂತ ಆಯ್ಕೆಗಳಲ್ಲಿ ಒಂದು ಮಾತ್ರ ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ, ಹೌದಾ. ನೋಡ್ರಿ, ಎ ಪೈಥಿಯಾಸ್ ಡಿಡ್ ನಾಟ್ ರೀಚ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್, ಬಿ ದೆನ್ ಕಿಂಗ್ ವಾಸ್ ನಾಟ್ ಶ್ಯೂರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್, ಸಿ ಡೈನೋಸಾರ್ಸ್ ವಾಸ್ ನಾಟ್ ಎ ಕೈಂಡ್ ರೂಲರ್, ಬಿ ದಮನ್ ಅಂಡ್ ಪೈಥಿಯಾಸ್ ವೇರ್ ಲವರ್ಸ್ ಆಫ್ ಟ್ರುತ್. ಯಾವ ವಾಕ್ಯ ಸರಿ ಇದರಲ್ಲಿ ಅಂದಾಗ ಡಿ ಆಪ್ಷನ್ ಇಸ್ ಕರೆಕ್ಟ್. ದಮನ್ ಅಂಡ್ ಪೈಥಿಯಾಸ್ ನಿಜವಾದ ಸ್ನೇಹಿತರಾಗಿದ್ರು, ಹೌದಾ. ನೆಕ್ಸ್ಟ್ 13ನೇ ಪ್ರಶ್ನೆ, ಹೂ ವಾಸ್ ದ ರೂಲರ್ ಆಫ್ ಸಿರಿಯಾಕ್ಯೂಸ್. ಸಿರಿಯಾಕ್ಯೂಸ್ನ ರಾಜ ಯಾರಾಗಿದ್ರು, ರೂಲರ್ ಯಾರಾಗಿದ್ರು, ಸಾಮ್ರಾಜ್ಯ ಆಳುವಂತವ್ರು ಅಂದ್ರೆ ಎ ದಮನ್, ಬಿ ಡೈನಾಸಿಸ್, ಸಿ ಪೈಥಿಯಾಸ್, ಡಿ ದಮನ್ಸ್ ಫ್ರೆಂಡ್ ಅಂತ ಕೊಟ್ಟಿದ್ದಾರೆ. ಏನು ರಾಜ ಯಾರು, ಡೈನಾಸಿಸ್, ಹೌದಾ. ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 14ನೇ ಪ್ರಶ್ನೆ ಏನಿದೆ, 14ನೇ ಪ್ರಶ್ನೆ ನೋಡ್ರಿ, ದ ಅಪೋಸಿಟ್ ವರ್ಡ್ ಫಾರ್ ಸಾಫ್ಟ್. ಸಾಫ್ಟ್ ಅನ್ನುವಂತ ಪದದ ವಿರುದ್ಧಾರ್ಥಕ ಪದ ಯಾವುದು, ಎ ಹಾರ್ಡ್, ಬಿ ಸ್ಮೂತ್, ಸಿ ಟೈಟ್, ಡಿ ಲೂಸ್ ಅಂತ ಇದೆ. ಸಾಫ್ಟ್, ಹಾರ್ಡ್, ಹೌದಾ. ಎ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 15ನೇ ಪ್ರಶ್ನೆ ಏನಿದೆ, ದ ಡಿಸ್ಕ್ರೈಬಿಂಗ್ ವರ್ಡ್ ಇನ್ ದ ಸೆಂಟೆನ್ಸಸ್. ಕೆಳಗೆ ಕೊಟ್ಟಿರುವಂತಹ ವಾಕ್ಯವನ್ನ ನೋಡ್ರಿ, ಕೌಶಿಕ್ ರಿಯಲೈಸ್ ದಟ್ ಹಿ ವಾಸ್ ನಾಟ್ ಪವರ್ಫುಲ್ ಇನಫ್. ಈ ಒಂದು ಸಂಪೂರ್ಣವಾದಂತಹ ವಾಕ್ಯಕ್ಕೆ ನೀವು ಡಿಸ್ಕ್ರೈಬಿಂಗ್ ಮಾಡಿ ಒಂದು ವರ್ಡ್ ಅಲ್ಲಿ ನೀವೇನ್ ಮಾಡಬೇಕು, ಆನ್ಸರ್ ಅನ್ನ ಹೇಳಬೇಕು. ಒಂದನೇದು ಎ ಕೌಶಿಕ, ಬಿ ಇನಫ್, ಸಿ ರಿಯಲೈಸ್ಡ್, ಡಿ ಪವರ್ಫುಲ್ ಅಂತ ಇದೆ. ಇಲ್ಲಿ ಏನ್ ತಗೋಬಹುದು ನಾವು, ಪವರ್ಫುಲ್ ಅನ್ನುವಂಥದ್ದನ್ನ ತಗೋಬಹುದು. ಕೌಶಿಕನಿಗೆ ರಿಯಲೈಸ್ಡ್ ಆಯ್ತು ಏನಂತ, ಕಾಮಧೇನು ಒಂದು ಪವರ್ಫುಲ್ ಆದಂತಹ ಪ್ರಾಣಿ ಅನ್ನುವಂಥದ್ದು, ಹೌದಾ. ಹಾಗಾಗಿ ಪವರ್ಫುಲ್, ಡಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ, ಅಮಾಂಗ್ ದ ಗಿವನ್ ಆಪ್ಷನ್ಸ್ ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಒಂದು ವಾಕ್ಯ ಸರಿ ಇದೆ. ಯಾವ ವಾಕ್ಯ ಸರಿ ಇದೆ, ಎ ವಾಸ್ ಕೈಂಡ್ ರೂಲರ್ ಡೈನಾಸಿಸ್, ಬಿ ದಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೈರ್ಸ್ ಬಿಫೋರ್ ಹಿ ಡೈಡ್,
ಸಿ ದ ಕಿಂಗ್ ವಾಸ್ ಸ್ಯೂರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್. ಡಿ ಪೈಥಿಯಾಸ್ ರೀಚ್ಡ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್ ಅಂತ ಕೊಟ್ಟಿದ್ದಾರೆ. ಯಾವ ವಾಕ್ಯ ಸರಿಯಾಗಿದೆ ನೋಡ್ರಿ? ಬಿ ಆಪ್ಷನ್ ಅನ್ನ ನೋಡ್ರಿ. ದಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೈರ್ಸ್ ಬಿಫೋರ್ ಹಿ ಡೈಡ್. ನಾನು ಸಾಯುವುದಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ಆಗಿರ್ಬೋದು, ತಮ್ಮ ಸಿಸ್ಟರ್ನ ಮದುವೆಯನ್ನ ಮಾಡಿ ಬರ್ತೇನೆ ಅನ್ನೋ ಮಾತನ್ನ ಕೊಡ್ತಾನೆ. ಹೌದಾ? ನೆಕ್ಸ್ಟ್, ಆನ್ ಎಲಿಫೆಂಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು? ಎ ಟ್ರಂಪೆಟ್ಸ್, ಬಿ ಮ್ಯೂಸ್, ಸಿ ಬ್ಲೀಡ್ಸ್, ಡಿ ಬಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಎಲಿಫೆಂಟ್ ಯಾವ ರೀತಿ ಕೂಗತ್ತೆ, ಸೌಂಡ್ ಮಾಡತ್ತೆ ಅಂದ್ರೆ ಎ ಟ್ರಂಪ್ಲೆಟ್ಸ್. ಹೌದಾ? ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ? 18ನೇ ಪ್ರಶ್ನೆ ನೋಡ್ರಿ. ಫೈಂಡ್ ದ ಕರೆಕ್ಟ್ ಕ್ವಶನ್ ವರ್ಡ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ಎ ಸೆಂಟೆನ್ಸ್. ಕೆಳಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಒಂದು ವರ್ಡ್ಗೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ, ಅದಕ್ಕೆ ನೀವು ಕ್ವಶನ್ ಅನ್ನ ಮಾಡಬೇಕು. ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಹೌದಾ? ಇದನ್ನ ಕ್ವಶನ್ ಮಾಡಬೇಕು. ಬೆಂಗಳೂರು ಅನ್ನೋದನ್ನ ತೆಗೆದು ನೀವೇ ನೋಡ್ಬೇಕಲ್ಲಿ ಪ್ರಶ್ನೆಯನ್ನ ಹಾಕಬೇಕು. ಏನು? ಎ ಹೌ, ಬಿ ವಾಟ್, ಸಿ ವಿಚ್, ಡಿ ವೆನ್ ಅಂತ ಕೊಟ್ಟಿದ್ದಾರೆ. ಹೌ ಅಂದ್ರೆ ಎಷ್ಟು, ವಾಟ್ ಅಂದ್ರೆ ಏನು, ವಿಚ್ ಅಂದ್ರೆ ಯಾವ, ಬಿ ಅಂದ್ರೆ ಯಾವುದು ಅನ್ನೋ ಅರ್ಥ ಆಗುತ್ತೆ. ಹೌದಾ? ಹಾಗಾಗಿ ಇಲ್ಲಿ ನೀವು ಯಾವ ಶಬ್ದವನ್ನ ಹಾಕ್ತೀರಿ? ವಿಚ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅನ್ನುವಂಥದ್ದು. ಹೌದಾ? ಬೆಂಗಳೂರನ್ನ ತೆಗೆದು ವಿಚ್ ಅನ್ನುವಂಥ ಪ್ರಶ್ನಾರ್ಥಕ ಶಬ್ದವನ್ನ ಹಾಕ್ತೀರಿ. ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ನೋಡ್ರಿ. ಹೂ ಗೇವ್ ದ 2 rupees ಟು ದ ಬಿಸ್ನೆಸ್ ಮ್ಯಾನ್ಸ್ ಸನ್ ಇನ್ ದ ಲೆಸನ್ ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥ ಪಾಠದಲ್ಲಿ ಬಿಸ್ನೆಸ್ ಮ್ಯಾನ್ ಅನ್ನ ಮಗನಿಗೆ 2 rupees ಅನ್ನ ಯಾರು ಕೊಟ್ಟಿದ್ರು? ಎ ಬಿಸ್ನೆಸ್ ಮ್ಯಾನ್, ಬಿ ಶಾಪ್ ಕೀಪರ್, ಸಿ ಸಿಸ್ಟರ್, ಡಿ ಮದರ್ ಅಂತ ಇದೆ. 2 rupees ಕಾಯಿನ್ ಅನ್ನ ಯಾರು ಕೊಟ್ಟಿದ್ರು? ಶಾಪ್ ಕೀಪರ್ ಕೊಟ್ಟಿದ್ದ. ತಾಯಿ ಗೋಲ್ಡನ್ ಕಾಯಿನ್ ಅನ್ನ ಕೊಟ್ಟಿದ್ಲು. ಸಿಸ್ಟರ್ 1 ರೂಪಿ ಕಾಯಿನ್ ಅನ್ನ ಕೊಟ್ಟಿದ್ಲು. ಹೌದಾ? ಬಿಸ್ನೆಸ್ ಮನ್ ಯಾವ ರೀತಿ ದುಡಿಬೇಕು ಅನ್ನೋದನ್ನ ಹಲವಾರು ಮಾರ್ಗಗಳ ಮೂಲಕ ತಿಳಿಸಿದ. ಹಾಗಾಗಿ 2 rupees ಕಾಯಿನ್ ಅನ್ನ ಕೊಟ್ಟಂತವ್ರು ಶಾಪ್ ಕೀಪರ್. ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ? ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಫ್ ದ ರೋಟ್ ಈಸ್. ಈಗ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ರೋಟ್ ಅನ್ನುವಂಥದ್ದು. ಇದನ್ನ ನೀವು ಎದಕ್ ಮಾಡ್ಬೇಕಂತ? ಪ್ರೆಸೆಂಟ್ ಟೆನ್ಸ್ ಗೆ ಅಂದಾಗ ಆಪ್ಷನ್ ಗಳನ್ನ ನೋಡ್ರಿ. ಎ ರೈಟ್ಸ್, ಬಿ ರೈಟ್, ಸಿ ರೋಟ್ಸ್, ಡಿ ರೈಟಿಂಗ್ ಅಂತ ಇದೆ. ಇಲ್ಲಿ ಆನ್ಸರ್ ಯಾವ್ದಾಗತ್ತೆ? ಬಿ ರೈಟ್ ಆಗತ್ತೆ. ರೈಟ್, ರೋಟ್, ರಿಟರ್ನ್ ಅಂತ ಆಗತ್ತೆ. ರೈಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸು, ರೋಟ್ ಅಂದ್ರೆ ಪಾಸ್ಟ್ ಟೆನ್ಸು, ರೈಟನ್ ಅಂದ್ರೆ ಫ್ಯೂಚರ್ ಟೆನ್ಸ್ ಆಗತ್ತೆ. ಹೌದಾ? ಈ 20 ಪ್ರಶ್ನೆಗಳಿಗೆ ನಿಮಗೆ ಸರಿಯಾದ ಉತ್ತರಗಳು ಸಿಕ್ಕಿದವು ಅಂತ ಹೇಳ್ತಾ ಮುಂದೆ ಹೋಗ್ತಾ ಇದ್ದೀನಿ. ಈಗ ಪರಿಸರ ಅಧ್ಯಯನದಲ್ಲಿ ಬರುವಂತಹ 20 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹೌದಾ? ಮೊದಲನೇ ಪ್ರಶ್ನೆ ಏನಿದೆ? ಈ ಕೆಳಗಿನ ಚಿತ್ರಗಳಲ್ಲಿ ಮಾಂಸಾಹಾರಿ ಪ್ರಾಣಿ ಯಾವುದು? ಕೆಳಗೆ ಪ್ರಾಣಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ 4 ಪ್ರಾಣಿಗಳಲ್ಲಿ ಮಾಂಸಾಹಾರಿ ಪ್ರಾಣಿ ಯಾವುದು? ಎ ಆನೆ ಇದೆ, ಬಿ ಸಿಂಹ ಇದೆ, ಸಿ ಇದೇನಿದು ಕುರಿನ ಆಡೋ ಗೊತ್ತಿಲ್ಲ. ಹೌದಾ? ಡಿ ಮೊಲ ಇದೆ. ಮಾಂಸಾಹಾರಿ ಪ್ರಾಣಿ ಯಾವುದು? ಸಿಂಹ. ಹೌದಾ? ಹಾಗಾಗಿ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ ನೋಡ್ರಿ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆ ಯಾವುದು? ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಯಾವ ಯೋಜನೆಯನ್ನ ಹಮ್ಮಿಕೊಂಡಿದೆ ನೋಡ್ರಿ. ಎ ರೋಜ್ಗಾರ್ ಯೋಜನೆ, ಬಿ ಸರ್ವ ಶಿಕ್ಷಣ ಅಭಿಯಾನ, ಸಿ ನಿರ್ಮಲ ಗ್ರಾಮ ಯೋಜನೆ, ಡಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಬಂದಾಗ ಭಾಗ್ಯಲಕ್ಷ್ಮಿ ಯೋಜನೆ ಇಸ್ ದ ಕರೆಕ್ಟ್ ಆನ್ಸರ್. ನಿರ್ಮಲ ಶಿಕ್ಷಣ ಅಭಿಯಾನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ರೋಜ್ಗಾರ್ ಯೋಜನೆ ಕೃಷಿಗೆ ಸಂಬಂಧಪಟ್ಟಂತೆ, ನಿರ್ಮಲ ಗ್ರಾಮ ಯೋಜನೆ ಇವೇನು ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಇರುವಂತಹದ್ದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅಂದಾಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸರ್ಕಾರ ಹಮ್ಮಿಕೊಂಡಿದೆ. ನೆಕ್ಸ್ಟ್ 3ನೇ ಪ್ರಶ್ನೆ. ವಂಶ ವೃಕ್ಷದಲ್ಲಿ ಅಕ್ಕ ತಮ್ಮ ಇವರಿಗೆ ಬಳಸುವ ಚಿಹ್ನೆ ಯಾವುದು? ಹೌದಾ? ವಂಶ ವೃಕ್ಷದಲ್ಲಿ ಅಕ್ಕ ತಮ್ಮನಿಗೆ ಬಳಸುವಂತ ಚಿಹ್ನೆ. ಇಲ್ಲಿ 4 ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಯಾವ ಚಿಹ್ನೆ ಕರೆಕ್ಟು ಅಂದ್ರೆ ನೋಡ್ರಿ, ಬಿ ಚಿಹ್ನೆ ಕರೆಕ್ಟು. ಬಿ ಅಲ್ಲಿ ಬರುವಂತ ಚಿಹ್ನೆ ಕರೆಕ್ಟು. ಹೇಗೆ ಬಿ ಅಲ್ಲಿ ಬರುವಂತ ಚಿಹ್ನೆ ಕರೆಕ್ಟು ಅಂದಾಗ, ಈಗ ಇಲ್ಲಿ ತಂದೆಗೆ ಚೌಕನ್ನ ಕೊಡ್ತಾರೆ, ತಾಯಿಗೆ ಸರ್ಕಲ್ ಅನ್ನ ಕೊಡ್ತಾರೆ. ಇವರಿಂದ ಈಗ 2 ಮಕ್ಕಳು. ಹೌದಾ? ಅಕ್ಕ ತಮ್ಮ, ಸಾರಿ,
ಇಲ್ಲಿ ಸರ್ಕಲ್ ಹಾಕಿದ್ವಿ, ಇದು ಅಕ್ಕ ಆತ. ನೆಕ್ಸ್ಟು ತಮ್ಮ ಅಂದರೆ ಇಲ್ಲಿ ಚೌಕ್ ಬರುತ್ತೆ, ಹೌದಾ? ಹೀಗಾಗಿ ಇದು ಬಿ ಉತ್ತರ ಕರೆಕ್ಟು. ನೆಕ್ಸ್ಟು 4ನೇ ಪ್ರಶ್ನೆ ಏನಿದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದನ್ನು ಡೀಸೆಲ್ ಮತ್ತು ಪೆಟ್ರೋಲ್ ಪರ್ಯಾಯ ಇಂಧನವಾಗಿ ಬಳಸಲಾಗುತ್ತದೆ? ಡೀಸೆಲ್ ಪೆಟ್ರೋಲ್ನ ಪರ್ಯಾಯವಾಗಿ ಯಾವ ಇಂಧನವನ್ನ ಬಳಸಲಾಗುತ್ತದೆ ಅಂತ ಅಂದಾಗ ನೋಡ್ರಿ, ಆಪ್ಷನ್ ಎ ಸೀಮೆ ಎಣ್ಣೆ, ಬಿ ಮೇಣ, ಸಿ ಕಲ್ಲಿದ್ದಲು, ಡಿ ಸಂಪೀಡಿತ ನೈಸರ್ಗಿಕ ಅನಿಲ. ಸಂಪೀಡಿತ ನೈಸರ್ಗಿಕ ಅನಿಲವನ್ನ ಬಳಸಲಾಗುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ? ಐದನೇ ಪ್ರಶ್ನೆ, ದ್ರವ ವಸ್ತುಗಳ ಬಗ್ಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂದಾಗ ಆಪ್ಷನ್ಗಳನ್ನ ನೋಡ್ರಿ. ಎ ದ್ರವ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಎರಡೂ ಇರುವುದಿಲ್ಲ. ಬಿ ದ್ರವ ನಿರ್ದಿಷ್ಟ ಗಾತ್ರವಿರುತ್ತದೆ ಆದರೆ ಆಕಾರವಿರುವುದಿಲ್ಲ. ಸಿ ದ್ರವ ನಿರ್ದಿಷ್ಟ ಆಕಾರ ಇರುತ್ತದೆ ಆದರೆ ಗಾತ್ರವಿರುವುದಿಲ್ಲ. ಡಿ ದ್ರವ ನಿರ್ದಿಷ್ಟ ಗಾತ್ರ ಮತ್ತು ಆಕಾರಗಳೆರಡೂ ಇರುತ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ? ಏನಿದಕ್ಕೆ ಉತ್ತರ ಅಂದಾಗ ಬಿ ದ್ರವಕ್ಕೆ ನಿರ್ದಿಷ್ಟ ಗಾತ್ರವಿರುತ್ತದೆ ಆದರೆ ಆಕಾರವಿರುವುದಿಲ್ಲ. ಅದು ಆಕಾರ ಏನಾಗುತ್ತೆ ಅಂದ್ರೆ ಅದು ಯಾವ ಪಾತ್ರೆಯಲ್ಲಿ ಇರುತ್ತಲ್ಲ ಆ ಪಾತ್ರೆಯ ಆಕಾರವನ್ನೇ ಪಡೆಯುತ್ತೆ, ಹೌದಾ? ಈಗ ಒಂದು ಲೋಟದಲ್ಲಿ ಇಟ್ಟಾಗ ಲೋಟದ ಆಕಾರವನ್ನ ಪಡೆಯುತ್ತೆ, ಒಂದು ಜಗ್ನಲ್ಲಿ ಇಟ್ಟಾಗ ಜಗ್ಗಿನ ಆಕಾರವನ್ನ ಪಡೆಯುತ್ತೆ, ಅದೇ ಒಂದು ಬಕೆಟ್ನಲ್ಲಿ ಇಟ್ಟಾಗ ಆ ಬಕೆಟಿನ ಆಕಾರವನ್ನ ಪಡೆಯುತ್ತೆ. ಹಾಗಾಗಿ ದ್ರವಕ್ಕೆ ನಿರ್ದಿಷ್ಟವಾದ ಗಾತ್ರ ಇದೆ ಆದರೆ ಆಕಾರ ಇಲ್ಲ, ಹೌದಾ? ನೆಕ್ಸ್ಟ್ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಿದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ನೀರಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನ ನೋಡ್ರಿ. ಎ ನೀರಿಗೆ ತೂಕವಿಲ್ಲ. ಬಿ ನೀರು ಎತ್ತರದಿಂದ ತಗ್ಗಿಗೆ ಹರಿಯುತ್ತದೆ. ಸಿ ನೀರನ್ನು ಕುದಿಸಿದಾಗ ಆವಿಯಾಗುತ್ತದೆ. ಡಿ ನೀರು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ಅಂದಾಗ ನೀರಿಗೆ ತೂಕನೂ ಇದೆ, ನೀರು ಎತ್ತರದಿಂದ ತಗ್ಗಿಗೂ ಹರಿಯುತ್ತದೆ. ಸಿ ನೀರನ್ನು ಕುದಿಸಿದಾಗ ನೀರು ಆವಿಯಾಗ್ತದೆ. ಡಿ ನೀರು ತಾನಿರುವ ಪಾತ್ರೆಯ ಆಕಾರವನ್ನ ಪಡೆಯುತ್ತದೆ. ಯಾಕೆಂದ್ರೆ ನೀರು ಅನ್ನುವಂಥದ್ದು ಒಂದು ದ್ರವ ವಸ್ತು, ಹಾಗಾಗಿ, ಹೌದಾ? ಇವೆಲ್ಲ ಆಯ್ಕೆಗಳು ಸರಿಯಾಗಿರೋದ್ರಿಂದ ಇದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಇಂಥ ಕ್ವಶನ್ ಬಂದ್ರೆ. ನೆಕ್ಸ್ಟ್ 7ನೇ ಪ್ರಶ್ನೆ ಏನಿದೆ? ವಾಯುವಿನಲ್ಲಿರುವ 3ನೇ ಅತಿ ದೊಡ್ಡ ಘಟಕ ಯಾವುದು ಅಂತ ಕೇಳ್ತಿದ್ದಾರೆ, ಹೌದಾ? ಎ ನೈಟ್ರೋಜನ್, ಬಿ ಆಕ್ಸಿಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ನೀರಾವಿ, ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ವಾಯುವಿನಲ್ಲಿ 3ನೇ ಅತಿ ದೊಡ್ಡ ಘಟಕ ಇರೋದು ಡಿ ನೀರಾವಿ, ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು, ಹೌದಾ? ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ ನೋಡ್ರಿ. ಸಸ್ಯ ಮೂಲದ ಆಹಾರ ಪದಾರ್ಥಗಳಾದ ಶೇಂಗಾ, ಎಳ್ಳು ಮತ್ತು ಸೂರ್ಯಕಾಂತಿ ಇವುಗಳನ್ನು ಯಾವ ವಿಧವಾಗಿ ವಿಂಗಡಿಸಬಹುದು? ಶೇಂಗಾ, ಎಳ್ಳು, ಸೂರ್ಯಕಾಂತಿ ಇವು ಯಾವ ವಿಧವಾಗಿ ವಿಂಗಡಿಸಬಹುದು? ಆಪ್ಷನ್ಗಳನ್ನ ನೋಡ್ರಿ. ಎ ದ್ವಿದಳ ಧಾನ್ಯಗಳು, ಬಿ ಎಣ್ಣೆ ಬೀಜಗಳು, ಸಿ ಏಕದಳ ಧಾನ್ಯಗಳು, ಡಿ ತರಕಾರಿಗಳು ಅಂತ ಇದೆ. ಯಾವುದು ಇದು ವಿಧವಾಗಿ ವಿಂಗಡಿಸಬಹುದು ಅಂದ್ರೆ ಎಣ್ಣೆ ಬೀಜಗಳು. ಶೇಂಗಾ ಎಣ್ಣೆ ಕೇಳಿರ್ಬೋದು, ಎಳ್ಳೆಣ್ಣೆ ಕೇಳಿರ್ಬೋದು, ಸೂರ್ಯಕಾಂತಿ ಎಣ್ಣೆಯನ್ನ ಕೇಳಿರ್ಬೋದು, ಹಾಗಾಗಿ ಇವು ಎಣ್ಣೆ ಬೀಜಗಳು, ಹೌದಾ? ನೆಕ್ಸ್ಟ್ 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನಿದೆ? ಕೃಷಿಕರಿಗೆ ಮುಖ್ಯ ಸಂಪತ್ತು ಯಾವುದು? ಮೇನ್ ಆಗಿ ಹೊಲದಲ್ಲಿ ಉಳುಮೆ ಮಾಡುವಂತ ಕೃಷಿಕರಿಗೆ ಯಾವ ಸಂಪತ್ತು ಮುಖ್ಯ? ಆಪ್ಷನ್ಗಳನ್ನ ನೋಡ್ರಿ. ಎ ಕೃಷಿ ಯಂತ್ರಗಳು, ಬಿ ನೀರು, ಸಿ ಹಣಕಾಸು, ಡಿ ಕೃಷಿ ಕಾರ್ಮಿಕರು ಅಂದಾಗ ಮೇನ್ ಆಗಿ ಅವ್ರಿಗೆ ಏನ್ ಬೇಕು? ನೀರು ಬೇಕು, ಹೌದಾ? ನೆಕ್ಸ್ಟ್ 10ನೇ ಪ್ರಶ್ನೆ. ಯಾವ ವಸ್ತು ಸ್ಥಳವನ್ನು ಆಕ್ರಮಿಸುವುದು ಮತ್ತು ರಾಶಿಯನ್ನು ಹೊಂದಿದೆಯೇ ಅದನ್ನ ಡ್ಯಾಶ್ ಎನ್ನುವರು? ಎ ಸಾಂದ್ರತೆ, ಬಿ ಒತ್ತಡ, ಸಿ ಪ್ಲವನತೆ, ಡಿ ದ್ರವ್ಯ ಅಂತ ಕೊಟ್ಟಿದ್ದಾರೆ. ಉತ್ತರ ಏನು? ದ್ರವ್ಯ. ಹೇಗೆ ದ್ರವ್ಯ? ಯಾವ ವಸ್ತು ಸ್ಥಳವನ್ನ ಆಕ್ರಮಿಸುತ್ತದೆಯೋ ಮತ್ತು ರಾಶಿಯನ್ನು ಹೊಂದಿದೆಯೋ ಅದನ್ನ ದ್ರವ್ಯ ಅಂತ ಹೇಳಿ ಕರೀತಾರೆ. ಈಗ ದ್ರವ್ಯಕ್ಕೆ ಒಂದು ಉದಾಹರಣೆ ಅಂದ್ರೆ ನಾವು ನೀರನ್ನ ತಗೊಳ್ಳೋಣ, ಹೌದಾ? ನೀರು ಸ್ಥಳವನ್ನ ಆಕ್ರಮಿಸುತ್ತೆ. ಈಗ ನೀವು ಲೋಟಕ್ಕೆ ಹಾಕಿದಾಗ ಲೋಟದ ಸ್ಥಳವನ್ನ ಆಕ್ರಮಿಸ್ತು, ಬಕೀಟಿಗೆ ಹಾಕಿದಾಗ ಬಕೀಟಿನ ಸ್ಥಳವನ್ನ ಆಕ್ರಮಿಸುತ್ತಿ. ಅದೇ ರೀತಿಯಾಗಿ ರಾಶಿಯನ್ನ ಹೊಂದಿರ್ತತಿ. ನೀವು ಎಷ್ಟು ಪ್ರಮಾಣದಲ್ಲಿ ಹಾಕ್ತಿರೋ ಅಷ್ಟು ರಾಶಿಯನ್ನ ಅದು ಹೊಂದಿರೋದ್ರಿಂದ ಇದು ದ್ರವ್ಯ ಆಗತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ? ಚಿತ್ರಮಂದಿರ ಮತ್ತು ರಂಗಮಂದಿರಗಳು ಸಾಮೂಹಿಕ ವಸತಿಗಳ ಯಾವ ಸೌಲಭ್ಯಗಳಿಗೆ ಸಂಬಂಧಿಸಿವೆ? ಚಿತ್ರಮಂದಿರ ಮತ್ತು ರಂಗಮಂದಿರಗಳು ಏನಿದಾವಲ್ಲ
ಇವು ಯಾವ ಸೌಲಭ್ಯಗಳಿಗೆ ಸಂಬಂಧಿಸಿವೆ ಅಂದರೆ ಎ ಮನರಂಜನೆ ಮತ್ತು ಸಾಂಸ್ಕೃತಿಕ, ಬಿ ಸಂಚಾರ, ಸಿ ಆರೋಗ್ಯ ಮತ್ತು ನೈರ್ಮಲ್ಯ, ಡಿ ಜೀವನಾವಶ್ಯಕ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವುದಕ್ಕೆ ಸಂಬಂಧಪಡ್ತೇವೆ ಇವು ಅಂದರೆ ಮನರಂಜನೆ ಮತ್ತು ಸಾಂಸ್ಕೃತಿಕಕ್ಕಾಗಿ ನಾವೇನು ಮಾಡ್ತೇವೆ, ಸಿನಿಮಾ ಥಿಯೇಟರ್ಗಳಿಗೆ ಆಗಿರ್ಬೋದು, ನಾಟಕಗಳಿಗಾಗಿರ್ಬೋದು ಹೋಗ್ತೇವೆ. ಹೌದಾ? ಹಾಗಾಗಿ ಎ ಆಪ್ಷನ್ ಕರೆಕ್ಟು. ನೆಕ್ಸ್ಟು 12ನೇ ಪ್ರಶ್ನೆ ಏನಿದೆ, ಯಾವ ರೇಖಾಂಶವು ಭೂಮಿಯನ್ನು ಪೂರ್ವಾರ್ಧ ಮತ್ತು ಪಶ್ಚಿಮಾರ್ಧ ಭಾಗಗಳನ್ನಾಗಿ ವಿಂಗಡಿಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನು ನೋಡ್ರಿ. ಕರ್ಕಾಟಕ ಸಂಕ್ರಾಮ ವೃತ್ತ, ಬಿ ಮಕರ ಸಂಕ್ರಾಮ ವೃತ್ತ, ಸಿ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ರೇಖೆ, ಡಿ ಗ್ರೀನಿಚ್ ರೇಖಾಂಶ. ಈಗಿಲ್ಲಿ ನೋಡ್ರಿ, ಪೂರ್ವಾರ್ಧದಿಂದ ಪಶ್ಚಿಮಾರ್ಧ ಅಂತ ಕೊಟ್ಟಿದ್ದಾರೆ. ಪೂರ್ವಾರ್ಧದಿಂದ ಪಶ್ಚಿಮಾರ್ಧ ಇಲ್ಲಿ ಹಾದು ಹೋಗುವಂಥ ರೇಖಾಂಶ ಯಾವುದು ಅಂದರೆ ಗ್ರೀನಿಚ್ ರೇಖಾಂಶ. ಹೌದಾ? ಪೂರ್ವ ಮತ್ತು ಪಶ್ಚಿಮಾರ್ಧವಾಗಿ ಮಾಡುವಂಥ ರೇಖೆ ಯಾವುದು? ಗ್ರೀನಿಚ್ ರೇಖಾಂಶ. ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ, ಪ್ರಚನ್ನ ಶಕ್ತಿ ಮತ್ತು ಡ್ಯಾಶ್ಗಳ ಒಟ್ಟು ಮೊತ್ತವನ್ನು ಏನಂತ ಹೇಳಿ ಕರಿತೀವಿ? ಯಾಂತ್ರಿಕ ಶಕ್ತಿ ಎನ್ನುವರು ಅಂತ ಹೇಳಿಕೊಟ್ಟಿದ್ದಾರೆ. ಪ್ರಚನ್ನ ಶಕ್ತಿ ಮತ್ತು ಯಾವ ಶಕ್ತಿ ಒಟ್ಟು ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಅಂತ ಹೇಳಿ ಕರಿತೀವಿ ಅಂದರೆ ಎ ಚಲನ ಶಕ್ತಿ, ಬಿ ಜೈವಿಕ ಶಕ್ತಿ, ಸಿ ಇಂಧನ ಶಕ್ತಿ, ನೆಕ್ಸ್ಟು ಡಿ ಸ್ನಾಯು ಶಕ್ತಿ ಅಂತ ಇದೆ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಅಂತ ಹೇಳಿ ಕರಿತೀವಿ. ಒಂದು ಯಂತ್ರ ಕೆಲಸ ಮಾಡಬೇಕು ಅಂದಾಗ ಅದಕ್ಕೆ ಚಲನೆನೂ ಬೇಕು, ಪ್ರಚನ್ನತೆನೂ ಬೇಕು. ಹಾಗಾಗಿ ಇಲ್ಲಿ ಚಲನ ಶಕ್ತಿ. ಹೌದಾ? ನೆಕ್ಸ್ಟ್ 14ನೇ ಪ್ರಶ್ನೆ ಏನಿದೆ, ಯಾವ ನದಿಯ ಸೀಳು ಕಣಿವೆಯು ಪರ್ಯಾಯ ಪ್ರಸ್ಥಭೂಮಿಯನ್ನು ದಕ್ಕನ್ ಮತ್ತು ಮಾಳವ ಪ್ರಸ್ಥಭೂಮಿಗಳೆಂದು ವಿಂಗಡಿಸುತ್ತದೆ? ಎ ಗಂಗಾ ಸೋನೆ ಸೀಳು ಕಣಿವೆ, ಬಿ ಯಮುನಾ ಸೋನೆ ಸೀಳು ಕಣಿವೆ, ಸಿ ಸಿಂಧು ಸೋನೆ ಸೀಳು ಕಣಿವೆ, ಡಿ ನರ್ಮದಾ ಸೋನೆ ಸೀಳು ಕಣಿವೆ ಅಂತ ಇದೆ. ಇದರಲ್ಲಿ ಉತ್ತರ ಯಾವುದು ಅಂದರೆ ಸಿ ಸಿಂಧು ಸೋನೆ ಸೀಳು ಕಣಿವೆ. ಹೌದಾ? ನೆಕ್ಸ್ಟ್ 15ನೇ ಪ್ರಶ್ನೆ, ಆಯ್ಕೆಗಳಲ್ಲಿ ಯಾವ ಜೀವಿಯು ಮೊಟ್ಟೆಗಳನ್ನು ಇಡುವುದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ? ಯಾವ ಜೀವಿ ಮೊಟ್ಟೆಯನ್ನು ಇಟ್ಟು ಅದರ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ? ಎ ನಾಯಿ, ಬಿ ಇಲಿ, ಸಿ ಹಾವು, ಡಿ ಮೊಲ. ನಾಯಿ ಡೈರೆಕ್ಟಾಗಿ ಮರಿಗಳನ್ನು ಹಾಕತ್ತೆ, ಇಲಿ ಡೈರೆಕ್ಟಾಗಿ ಮರಿಗಳನ್ನು ಹಾಕತ್ತೆ, ಮೊಲನೂ ಸಹ ಏನು ಮಾಡುತ್ತೆ, ನೇರವಾಗಿ ಪ್ರಾಣಿಗಳಿಗೆ ಜೀವವನ್ನು ಕೊಡುತ್ತೆ. ಆದರೆ ಹಾವು ಮಾತ್ರ ಏನು ಮಾಡುತ್ತೆ, ಮೊಟ್ಟೆಯ ನಂತರ ಮರಿ ಹೊರಗಡೆ ಬರೋದ್ರಿಂದ ಇಲ್ಲಿ ಹಾವು ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ, ನೀರಿನ ಅಣುಸೂತ್ರ ಡ್ಯಾಶ್. ನೀರಿನ ಅಣುಸೂತ್ರ ಏನು? ಆಪ್ಷನ್ಗಳನ್ನು ನೋಡ್ರಿ. H2O, ಬಿ HO2, ಸಿ H2O2, ಡಿ HO ಅಂತ ಇದೆ. ಉತ್ತರ ಏನು? H2O. ನೀರಿನ ಅಣುಸೂತ್ರ H2O. ಹೌದಾ? ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ನೋಡ್ರಿ. ಕೊಟ್ಟಿರುವ ವಂಶವೃಕ್ಷ ಚಿತ್ರದ ಕುಟುಂಬ ಸದಸ್ಯರಲ್ಲಿ ಅವಿವಾಹಿತರು ಯಾರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಕುಟುಂಬದ ಮೊದಲನೇ ಸದಸ್ಯರು ರಾಮಪ್ಪ ಮತ್ತು ಭಾಗ್ಯಮ್ಮನ್ನ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಅದರ ಕೆಳಗಡೆ ಅವರ ವಂಶಸ್ಥರನ್ನ ಕೊಟ್ಟಿದ್ದಾರೆ. ಈಗ ನೋಡ್ರಿ, ಎ ರಾಮಪ್ಪ ಮತ್ತು ಭಾಗ್ಯಮ್ಮ, ಬಿ ಸುಮಾ ಮತ್ತು ಯಶ್, ಸಿ ವಿನುತಾ ಮತ್ತು ರವಿ, ಡಿ ರಾಜು ಮತ್ತು ರಮ್ಯಾ ಅಂತ ಇದೆ. ಈಗ ರಾಮಪ್ಪ ಮತ್ತು ಭಾಗ್ಯಮ್ಮ ಅಂತರೂ ವಿವಾಹಿತರು. ಹೌದಾ? ಇವರಿಗೆ ಇರುವಂಥ ಮಕ್ಕಳು ಸುಮಾ, ರವಿ, ರಾಜು ಮತ್ತು ಯಶ್. ಹೌದಾ? ಇವರು 4 ಜನ ಇವರಿಗೆ ಮಕ್ಕಳು. ಈಗ ರವಿಗೂ ಮದುವೆ ಆಗಿದೆ, ರಾಜುಗೂ ಮದುವೆ ಆಗಿದೆ. ಹೌದಾ? ಅವಿವಾಹಿತರು ಯಾರು ಉಳಿದ್ರೀಗ? ಸುಮಾ ಮತ್ತು ಯಶ್ ಉಳಿದ್ರು. ಹೌದಾ? ಆನ್ಸರ್ ಏನಾಗಿ ಬಿ ಸುಮಾ ಮತ್ತು ಯಶ್. ಹೌದಾ? ನೆಕ್ಸ್ಟ್ 18ನೇ ಪ್ರಶ್ನೆ. 18ನೇ ಪ್ರಶ್ನೆ ಏನಿದೆ, ಭೂಮಿಯ ಧ್ರುವೀಯ ವ್ಯಾಸವು ಅದರ ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಡ್ಯಾಶ್ ಕಿಲೋಮೀಟರ್ನಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 43, ಬಿ 53, ಸಿ 63, ಡಿ 23 ಅಂತ ಇದೆ. ಉತ್ತರ ಏನು? ಎ 43. ಹೌದಾ? ನೆಕ್ಸ್ಟ್ 19ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸರ್ವವ್ಯಾಪಿ ಸಂಪನ್ಮೂಲ ಆಗಿದೆ? ಎ ಕಲ್ಲಿದ್ದಲು, ಬಿ LPG ಅನಿಲ, ಸಿ ವಾಯು, ಡಿ ಪೆಟ್ರೋಲಿಯಂ ಅಂತ ಕೊಟ್ಟಿದ್ದಾರೆ. ಇದರ ಉತ್ತರ ಏನು? ವಾಯು. ವಾಯು ಹೇಗೆ ಅಂದಾಗ ಸರ್ವವ್ಯಾಪಿ ಸಂಪನ್ಮೂಲ. ನಾವು ಎಲ್ಲೇ ಹೋದ್ರೂ, ಎಲ್ಲೇ ಇದ್ರೂ ಸರ್ವವ್ಯಾಪಿ, ನಮ್ಮ ಸುತ್ತಮುತ್ತಲೂ ಇರುವಂತಹ ಸಂಪನ್ಮೂಲ ವಾಯು. ಹೌದಾ? ವಾಯು ಇಲ್ಲದೆ ಇದ್ರೆ ನಾವು ಬದುಕೋಕೆ ಆಗಲ್ಲ. ಹಾಗಾಗಿ ಸರ್ವವ್ಯಾಪಿ ಸಂಪನ್ಮೂಲ
ವಾಯು. ನೆಕ್ಸ್ಟ್ 20ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ವಾಯುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಯಾವ ಆಯ್ಕೆ ಸರಿಯಾಗಿಲ್ಲ? ಎ, ವಾಯು ಚಲಿಸುವುದಿಲ್ಲ. ಬಿ, ವಾಯು ವಸ್ತುಗಳು ಉರಿಯಲು ವಾಯು ಸಹಾಯ ಮಾಡುತ್ತದೆ. ಸಿ, ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ. ಡಿ, ವಾಯುವಿಗೆ ತೂಕವಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವಾಯು ಚಲಿಸ್ತೈತಿ. ಹೌದಾ? ಚಲಿಸೋದ್ರಿಂದ ನಾವೀಗೆಲ್ಲರೂ ಗಾಳಿಯನ್ನ ಸೇವಿಸೋದು ಮತ್ತು ಬಿಡುವುದನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ವಾಯು ವಸ್ತುಗಳು ಉರಿಯೋಕ್ಕೆ ಸಹಾಯ ಮಾಡ್ತೈತಿ. ವಾಯು ಸ್ಥಳವನ್ನ ಆಕ್ರಮಿಸತಿ. ವಾಯುಗೆ ತೂಕನೂ ಇದೆ. ಈಗ 2 ಬಲೂನ್ಗೆ ನೀವು ಒಂದು ಬಲೂನ್ಗೆ ಗಾಳಿ ಊದದೇನೆ ಇಟ್ಟಾಗ ಒಂದು ಬಲೂನ್ಗೆ ಗಾಳಿ ಊದದೆ ಹಾಗೆ ಇಟ್ಟಿದ್ದೀರಿ, ಒಂದು ಬಲೂನ್ಗೆ ಗಾಳಿಯನ್ನ ತುಂಬಿದ್ದೀರಿ. ಹಾಗಾಗಿ ಇದಕ್ಕೆ ತೂಕ ಬರುತ್ತೆ, ಇದಕ್ಕೆ ತೂಕ ಬರಲ್ಲ. ಹಾಗಾಗಿ ಈ 4 ಆಯ್ಕೆಗಳು ಸರಿಯಾಗಿದೆ. ಹಾಗಾಗಿ ಇದಕ್ಕೂ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ. ಇಲ್ಲಿಗೆ ನಿಮಗೆ ಪರಿಸರ ಅಧ್ಯಯನದ 20 ಪ್ರಶ್ನೆಗಳಿಗೆ ಉತ್ತರಗಳು ಸರಿಯಾಗಿ ದೊರಕಿದೆವು ಅಂತ ಹೇಳ್ತಾ ಮುಂದಿನದಾಗಿ ಗೀತಾ ಮಿಸ್ ಅವರಿಗೆ ಅವಕಾಶವನ್ನ ಮಾಡಿ ಕೊಡ್ತೇನೆ. ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ. ಮೊದಲನೇ ಕ್ವಶನ್ನು 8 ಮಿಲಿಮೀಟರ್ ಡ್ಯಾಶ್ ಸೆಂಟಿಮೀಟರ್ಗೆ ಸಮ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ರಿ. ಎ 0.8, ಬಿ 0.08, 3 8.0, ಡಿ 0.008 ಅಂತ ಇದೆ. ಹಾಗಾದ್ರೆ ಮಿಲಿಮೀಟರ್ನ ಸೆಂಟಿಮೀಟರ್ಗೆ ಹೆಂಗಪ್ಪ ಪರಿವರ್ತನೆ ಮಾಡಬೇಕು ಅಂತಂದರೆ 1 ಮಿಲಿಮೀಟರ್ 100 ಸೆಂಟಿಮೀಟರ್ಗೆ ಸಮ. ಹೌದಾ? 1 ಮಿಲಿಮೀಟರ್ ಏನಪ್ಪ ಅಂದರೆ 100 ಸೆಂಟಿಮೀಟರ್ಗೆ ಸಮ ಆಗುತ್ತೆ. ಹಾಗಾದರೆ ಇಲ್ಲಿ 8 ಮಿಲಿಮೀಟರ್ ಕೇಳಿದರೆ ಅದು ಸೆಂಟಿಮೀಟರ್ ಪರಿವರ್ತನೆ ಮಾಡಬೇಕಂದ್ರೆ 1 × 100. ಹಾಗಾದರೆ ಎಷ್ಟಾಗುತ್ತೆ ಗುಣಿಸಿದಾಗ 800 ಆಗುತ್ತೆ. ಇದು ಸೂತ್ರ ಏನಪ್ಪ, 1 × 100 ಸೂತ್ರ ಆಗುತ್ತೆ. ಅದೇ ರೀತಿಯಾಗಿ 1 × 100 ಹತ್ರ 800 ಹಾಕಬೇಕು. ಇವಾಗ 8 ಹಾಕಬೇಕು. 8ಕ್ಕೆ ಬರೋಬ್ಬರಿ ಎಷ್ಟಾಗುತ್ತೆ? 800 ಆಗುತ್ತೆ. ಇದನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂದರೆ ಆನ್ಸರು 0.8 ಆಗುತ್ತೆ. ಆನ್ಸರ್ ಹಂಗಾರೆ ಯಾವುದಪ್ಪ? 1ನೇದಕ್ಕೆ ಎ ಅನ್ನೋದೇ ಆನ್ಸರು. 2ನೇ ಕ್ವಶನು 21,497 × 3. ಇದನ್ನು ಗುಣಲಬ್ಧ ಎಷ್ಟು ಅಂತ ಕೇಳಿದ್ರು. ಆಪ್ಷನ್ಸ್ ಎ 63,491, ಆಪ್ಷನ್ಸ್ ಬಿ 62,491, 64,491, ಡಿ 64,591. ಹಾಗಾದರೆ ನೀವು ಇವಾಗ ಏನು ಮಾಡಬೇಕಪ್ಪ ಅಂದರೆ 21,497 3ರಿಂದ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ ಯಾವುದು ಅನ್ನೋದು ಕಂಡುಹಿಡಬೇಕು. ಹಾಗಾದ್ರೆ ಇದ್ರಾಗ 63,491 ಆಗುತ್ತಾ, 62,491 ಆಗುತ್ತಾ, ಅಥವಾ ಸಿ ಆಪ್ಷನ್ಸ್ ಇದೆಯಲ್ಲ 64,490 ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ ಎಷ್ಟಾಗುತ್ತಪ್ಪ ಅಂದರೆ ಸಿ ಅನ್ನೋದು ಕರೆಕ್ಟ್ ಆನ್ಸರ್. ಅಂದರೆ 64,491 ಆಗುತ್ತೆ. ಅದ್ರ ಆನ್ಸರ್ ಯಾವುದಪ್ಪ ಇದರಲ್ಲಿ? ಸಿ ಅನ್ನೋದು ರೈಟ್ ಆನ್ಸರ್. ಕ್ವಶನ್ ನಂಬರ್ 3. ಇಲ್ಲಿ 3,000 ಮೀಟರ್ ಉದ್ದವು ಎಷ್ಟು ಕಿಲೋಮೀಟರ್ಗೆ ಸಮ ಅಂತ ಕೇಳಿದ್ದಾರೆ. ಅಂದರೆ ಇದು 1 ಕಿಲೋಮೀಟರ್ಗೆ ಎಷ್ಟು ಅನ್ನೋದು ಗೊತ್ತಿದ್ರೆ ಮಾತ್ರ ಇದನ್ನೇನಾಗುತ್ತೆ 3,000 ಮೀಟರನ್ನು ಕಿಲೋಮೀಟರ್ಗೆ ಪರಿವರ್ತನೆ ಮಾಡಿದಾಗ ಎಷ್ಟಾಗುತ್ತೆ ಗೊತ್ತಾಗುತ್ತೆ. 3 ಇದು ಸೂತ್ರ ಏನಪ್ಪ ಅಂದ್ರೆ 1,000 ಮೀಟರ್ಗೆ 1 ಕಿಲೋಮೀಟರ್. ಅದೇ ರೀತಿಯಾಗಿ ಸೂತ್ರ ಪ್ರಕಾರ ಓದ್ಯಪ್ಪ ಅಂದರೆ 3,000
ಇದನ್ನು ಭಾಗಲಬ್ಧ ಮಾಡ್ಕೋಬೇಕು. ಭಾಗಾಕಾರ ಮಾಡಿದಾಗ ಮಾತ್ರ ಏನಾಗುತ್ತೆ, ಇದು ಕರೆಕ್ಟಾದ ಆನ್ಸರ್ ಬರುತ್ತೆ. ಈ 0 ಈ 0 ಹೋಗುತ್ತೆ, ಈ 0 ಈ 0 ಹೋಗುತ್ತೆ, ಈ 0 ಈ 0 ಹೋಗುತ್ತೆ. ಆವಾಗ ಉಳಿತಕ್ಕಂಥದ್ದು ಎಷ್ಟಾಗುತ್ತೆ, ಆನ್ಸರು 3 ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಆನ್ಸರು ಆಪ್ಷನ್ಸ್ ನೋಡ್ರಿ, ಎ ಅನ್ನೋದು 3 ಕಿಲೋಮೀಟ್ರ್ ಇದೆಯಲ್ಲ, ಇದೇ ಸರಿಯಾದ ಆನ್ಸರ್ ಆಗುತ್ತೆ. ಕೊಟ್ಟಿರುವ ಆಯತದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ಸ್ ಎಷ್ಟಿದೆಯಪ್ಪ, 25 ಚದರ ಕಿಲೋಮೀಟರ್, ಆಪ್ಷನ್ಸ್ ಬಿ 35 ಚದರ ಕಿಲೋಮೀಟರ್, ಆಪ್ಷನ್ ಸಿ 30 ಚದರ ಕಿಲೋಮೀಟರ್, ಆಪ್ಷನ್ ಡಿ 40 ಚದರ ಕಿಲೋಮೀಟರ್. ಇಲ್ಲಿ ಆಯತಾಕಾರದ ಒಂದು ಆಕೃತಿ ಕೊಟ್ಟಿದ್ದಾನಲ್ವಾ, ಇದನ್ನು 6 × 5 ಗುಣಿಸ್ಕಂದ್ರೆ ಬರ್ತಕ್ಕಂಥ ಆನ್ಸರ್ ಎಷ್ಟಾಗುತ್ತಲ್ಲ ಅದೇ ಇಲ್ಲಿ ಆನ್ಸರ್ ಆಗುತ್ತೆ. ಎಷ್ಟು ಅಂದರೆ 6 × 30. ಹಾಗಾದರೆ ಆನ್ಸರ್ ಯಾವುದು, ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಐದನೇ ಕ್ವಶನ್, 38,294 ಇದನ್ನು ವಿಸ್ತರಿಸಿ ಬರೆದಾಗ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಆಪ್ಷನ್ಸ್ ನೋಡ್ರಿ, 3 × 10,000 ಪ್ಲಸ್ 8 × 1,000 ಪ್ಲಸ್ 2 × 1,000 ಪ್ಲಸ್ 9 × 1 ಪ್ಲಸ್ 4. ಅಂದರೆ ಬಿಡಿ 10, 100, 1000, 10,000. ಇದನ್ನ ಏನಪ್ಪ ಸ್ಥಾನ ಬೆಲೆ ಗೊತ್ತಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತಪ್ಪ, ಅದನ್ನು ಹೆಂಗೆ ಬಿಡಿಸ್ಬೇಕು ಅನ್ನೋದು ಅನುಭವ ಆಗುತ್ತೆ. ಅದೇ ರೀತಿಯಾಗಿ ಆಪ್ಷನ್ಸ್ ಬಿ ನೋಡ್ರಿ, 3 × 10,000 ಪ್ಲಸ್ 8 × 1,000 ಪ್ಲಸ್ 2 × 100 ಪ್ಲಸ್ 9 × 10 ಪ್ಲಸ್ 10 × 1 ಆಗುತ್ತೆ. ಅದೇ ರೀತಿಯಾಗಿ ಆಪ್ಷನ್ಸ್ 3, 3 × 10,000 ಪ್ಲಸ್ 8 × 10,000 ಪ್ಲಸ್ 2 × 100 ಪ್ಲಸ್ 9 × 10 ಪ್ಲಸ್ 4 × 1 ಇದೆ. ಅದೇ ರೀತಿ ಡಿ ಅಂದರೆ 3 × 10,000 ಪ್ಲಸ್ 8 ಪ್ಲಸ್ 10,000 ಪ್ಲಸ್ 20 × 100 ಪ್ಲಸ್ 9 × 10 ಪ್ಲಸ್ 4 × 1 ಇದೆ. ಇದನ್ನು ಬಿಡಿಸಿದಾಗ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದರೆ ಆನ್ಸರ್ ಬಿ. ಬಿಡಿಸಿ ಬರೆದಾಗ ಯಾವುದಾಗುತ್ತಪ್ಪ, ಬಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ 6ನೇ ಕ್ವಶನ್, ಒಂದು ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳಿವೆ. ವನ ಮಹೋತ್ಸವ ಸಮಯದಲ್ಲಿ 13,842 ಸಸಿಗಳನ್ನು ನೆಡಲಾಯಿತು. ಆ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ ಅಂತ ಕೇಳಿದ್ದಾರೆ. ಅಂದರೆ 26,759 ಪ್ಲಸ್ 13,842 ಎರಡು ಒಟ್ಟಿಗೆ ಕೂಡಿಸಿದಾಗ ಮಾತ್ರ ಏನಾಗುತ್ತಪ್ಪ, ಎಷ್ಟು ಆನ್ಸರ್ ಅನ್ನೋದು ಬರುತ್ತೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ ನೋಡ್ರಿ, 40,602, ಆಪ್ಷನ್ಸ್ ಬಿ 40,601, ಆಪ್ಷನ್ ಸಿ 40,603, ಆಪ್ಷನ್ಸ್ ಡಿ 40,610 ಅಂತ ಇದೆ. ಹೌದಾ, ಇಲ್ಲಿ ಎಷ್ಟಪ್ಪ ಅಂದರೆ 26. ಅದೇ ರೀತಿಯಾಗಿ 13,842 ಎರಡನ್ನೂ ಕೂಡಿಸ್ದಾಗ ಬರುತ್ತಲ್ಲ, ಮತ್ತೆ ಅದೇ ಏನಾಗುತ್ತಪ್ಪ, ಇಲ್ಲಿ ಟೋಟಲ್ಲು ಆ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಸಸಿಗಳಿದ್ವು ಅನ್ನೋದು ಗೊತ್ತಾಗುತ್ತೆ. 9, 2, 11, 5, 4, 9 ಪ್ಲಸ್ 1 10. ಏಳು 8 ಕ್ಯಾರಿ 1 ಕೊಟ್ಟು ಸೇರಿಸ್ಕೊಂಡು ಟೋಟಲಾಗಿ ಎಷ್ಟಾಗುತ್ತೆ, ಅಲ್ಲಿಗೆ 8, 8, 16 ಆಗುತ್ತೆ. 6, 3, 9, 1, 10, 4 ಎಷ್ಟು 40,601. ಇಲ್ಲಿ ಆಪ್ಷನ್ಸ್ ಯಾವುದಿದೆ ಅದರಲ್ಲಿ ನೋಡ್ಬೇಕು ಇವಾಗ. ಹಾಗಾದರೆ ಆಪ್ಷನ್ಸ್ ಎಷ್ಟು ಯಾವುದು, ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ಸ್ ಬಿ ಇಸ್ ಎ ರೈಟ್ ಆನ್ಸರ್. 7ನೇ ಕ್ವಶನ್, 17
ಮೊದಲ 5 ಅಪವರ್ತಗಳಾವು ಅಂತ ಕೇಳಿ, ಅಂದರೆ 17 ಟೇಬಲ್ಸಲ್ಲಿ ಬರ್ತಕ್ಕಂಥ ಅಪವರ್ತಗಳಾವು. ಇಲ್ಲಿ ಆಪ್ಷನ್ಸ್ ನೋಡ್ರಿ, 17, 34, 68, 85, 102 ಅಂತ ಇದೆ. ಅದೇ ರೀತಿಯಾಗಿ ಆಪ್ಷನ್ಸ್ ಬಿ 17, 34, 51, 85, 102. ಅದೇ ರೀತಿಯಾಗಿ ಸಿ ಆಪ್ಷನ್ಸ್ 17, 34, 51, 102, 119. ಅದೇ ರೀತಿ ಡಿ ಆಪ್ಷನ್ಸಲ್ಲಿ 17, 34, 51, 68, 85. ಹದಿನೇಳು ಟೇಬಲ್ಸ್ ಬಂದು ಅಂದರೆ ಈಸಿಯಾಗಿ ಕಂಡುಹಿಡಿಬೋದು. 17 ಒಂದಲೇ 17, 17 ಎರಡಲೇ 34, 17 ಮೂರಲೇ 51, 17 ನಾಲ್ಕಲ್ಲೇ 68, 17 ಐದಲೇ 85, 17 ಆರಲೇ 102. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಇಲ್ಲಿ ಅಂದರೆ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ 8ನೇ ಕ್ವಶನ್, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಚಿತ್ರವನ್ನು ಸಮಭಾಗಗಳನ್ನಾಗಿ ಮಾಡಲಾಗಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ಇದು ಮೊದಲನೇ ಆಕೃತಿ ನೋಡ್ರಿ ಸಮವಾಗಿ ಮಾಡಿದ್ದಾರೆ. ಅದೇ ರೀತಿ ಬಿ ಆಕೃತಿ ನೋಡ್ರಿ ಇದು ಕೂಡ ಸಮವಾಗಿದೆ. ಸಿ ಆಕೃತಿ ನೋಡ್ರಿ ಅದು ಯಾವ ಥರ ಇದೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಡಿ ಅನ್ನೋದು ಕೂಡ ಇಲ್ಲಿ ಸಮವಾಗಿ ಎಷ್ಟು ಭಾಗಗಳನ್ನು ಮಾಡಿದಾರಪ್ಪ 8 ಭಾಗಗಳನ್ನಾಗಿ ಮಾಡಿದ್ದಾರೆ. ಬಟ್ ಸಮವಾಗದಿರೋ ಭಾಗದ ಚಿತ್ರ ಯಾವುದು ಅಂತ ಕೇಳಿದರೆ ಸಿ ಅನ್ನೋದು ಸರಿಯಾದ ಆಕೃತಿ ಆಗುತ್ತೆ. ಅದನ್ನು ಸಮವಾಗಿ ಮಾಡಿಲ್ಲ, ಯಾಕೆಂದ್ರೆ ಒಂದು ವೃತ್ತ ಹಾಕಿದ್ದಾರೆ, ಅದನಂತರ ಇಂಟು ಮಾರ್ಕಲ್ಲಿ ಎಳೆದಿದ್ದಾರೆ, ಅದು ಸಮವಾಗಿಲ್ಲ. ಅದಕ್ಕೋಸ್ಕರ ಆನ್ಸರ್ ಯಾವುದಾಗುತ್ತಪ್ಪ ಅಂದರೆ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಒಂಬತ್ತನೇ ಕ್ವಶನ್, ಈ ಕೆಳಗಿನ ಯಾವ ಚಿತ್ರದಲ್ಲಿ 7 ಅಪಾನ್ 12ನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತ ಕೇಳಿದ್ದಾರೆ. ಇವು 4 ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋಣ. ಇವಾಗ ಫಸ್ಟ್ ಆಪ್ಷನ್ಸಲ್ಲಿ ನೋಡ್ರಿ ಎಷ್ಟು 7 ಬಣ್ಣಕ್ಕೆ 7ನೇ ಅಪಾನ್ 12 ಅಂತ ಕೇಳಿದಾರಲ್ವಾ, ಅದರಲ್ಲಿ 12 ಭಾಗಗಳಲ್ಲಿ 7 ಭಾಗಕ್ಕೆ ಮಾತ್ರ ಏನು ಮಾಡಿರ್ಬೇಕು ಬಣ್ಣ ಹಾಕಿರ್ಬೇಕು. ಆ ಥರ ಆಕೃತಿ ಯಾವುದು 1 2 3 4 5 6 ಅಂತ ಇದೆ ಎದರಲ್ಲಿ, ಅದು ಬರಲ್ಲ. ಅದೇ ರೀತಿಯಾಗಿ ಸೆಕೆಂಡ್ರಲ್ಲಿ 1 2 3 4 5 ಅಂತ ಇದು ಕೂಡ ಆಗಲ್ಲ. ಅದೇ ರೀತಿಯಾಗಿ ಮೂರನೇದು ನೋಡ್ರಿ 1 2 3, ಆಮೇಲೆ ಇದು ಕೂಡ ಆಗಲ್ಲ. ಹಾಗಾದರೆ ಆಗುವಂಥ ಚಿತ್ರ ಯಾವುದಪ್ಪ ಅಲ್ಲಿ ಅಂದರೆ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಅಲ್ಲಿ 12 ಭಾಗದಲ್ಲಿ 7 ಭಾಗಕ್ಕೆ ಏನು ಮಾಡಿದ್ದಾರೆ ಬಣ್ಣ ತುಂಬಿದ್ದಾರೆ. ಹಾಗಾದ್ರೆ ಅದು ಯಾವುದು ಚಿತ್ರ ಅಂದರೆ ಡಿ ಅನ್ನೋದು ಸರಿಯಾದ ಆಯ್ಕೆ ಆಗುತ್ತೆ. ಹತ್ತನೇ ಕ್ವಶನ್, ಆಯ್ಕೆಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ಯಾವುದಂತ ಕೇಳಿದ್ದಾರೆ. ಈ ಆಕೃತಿಗಳಿಂದ ನೋಡ್ತಾ ಹೋಗಬೇಕು. ಎ ಅನ್ನೋದು ಯಾವುದು, ಬಿ ಯಾವುದು, ಸಿ ಯಾವುದು, ಡಿ ಯಾವುದು ಅಂತ. ಆದರೆ ಇಲ್ಲಿ ಆಪ್ಷನ್ಸು ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರಲ್ವಾ, ಅಲ್ಲಿ ಕೇಳಿರೋದು ಯಾವುದಪ್ಪ ಅಂದರೆ ವಿಶಾಲ ಕೋನಕ್ಕೆ ಚಿತ್ರ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗುತ್ತೆ, ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ 90 ಡಿಗ್ರಿ ಅಂತ ಹೇಳ್ತಿದ್ದಾನೆ. 90 ಡಿಗ್ರಿ ಅಂದರೆ ಇದು ಲಂಬ ಕೋನಕ್ಕಿಂತ ಕಡಿಮೆ ಇರುತ್ತೆ, ಅದೇ ರೀತಿಯಾಗಿ ಲಘು ಕೋನಕ್ಕಿಂತ ಹೆಚ್ಚಿರುತ್ತೆ. ಹಾಗಾದ್ರಿಂದ ಇದನ್ನ ಏನು ಮಾಡ್ತಾರೆ ವಿಶಾಲ ಕೋನ ಅಂತ ಹೇಳಿ ಕರೀತಾರೆ. ಹನ್ನೊಂದನೇ ಕ್ವಶನ್, ಲಂಬ ಕೋನಗಳನ್ನು ಎಳೆಯಲು ಮತ್ತು ಅಳೆಯಲು ಯಾವ ಉಪಕರಣವನ್ನು ಉಪಯೋಗಿಸಲಾಗುವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಆಪ್ಷನ್ಸ್ ಮೂಲೆ ಪಟ್ಟಿ ಮತ್ತು ತ್ರಿಭುಜ ಪಟ್ಟಿ. ಅದೇ ರೀತಿ ಆಪ್ಷನ್ಸ್ ಬಿ ವಿಭಾಜಕ, ಆಪ್ಷನ್ ಸಿ ಕೋನ ಮಾಪಕ, ಆಪ್ಷನ್ ಡಿ ಕೈವಾರ. ಅಂದರೆ ಲಂಬ ಕೋನಕ್ಕೆ ಎಳೆಯಲು ಮತ್ತು ಅಳತೆ ಮಾಡಲು ಯಾವ ಉಪಕರಣ ಉಪಯೋಗಿಸ್ತಾರೆ ಅಂತಂದರೆ ಮೂಲೆ ಪಟ್ಟಿ. ಆಪ್ಷನ್ಸು ಏನದು ಸರಿಯಾದ ಉತ್ತರ ಆಗುತ್ತೆ. ಮೂಲೆ ಪಟ್ಟಿ ಮತ್ತು ತ್ರಿಭುಜ ಪಟ್ಟಿ ಅದು ಯಾವ ಥರ ಇರ್ತೈತಪ್ಪ ಅಂದರೆ ಈ ರೀತಿಯಾಗಿ ಇರ್ತೈತೆ. ಈ ಥರದಿಂದ ಅವನೇನು ಮಾಡ್ತಾರೆ ಲಂಬಕೋನ ಮತ್ತು ಅಳೆಯಲು ಮತ್ತು ಎಳೆಯಲು ಉಪಯೋಗಿಸ್ತಾರೆ. ಹನ್ನೆರಡನೇ ಕ್ವಶನ್, ಜಾನನು ಈ ರೀತಿ ಬಟ್ಟೆಗಳನ್ನು ಕೊಂಡುಕೊಂಡನು. ಶರ್ಟಿಗೆ 2 ಮೀಟರ್ 20 ಸೆಂಟಿಮೀಟರ್, ಪ್ಯಾಂಟಿಗೆ 1 ಮೀಟರ್ 20 ಸೆಂಟಿಮೀಟರ್ ಮತ್ತು
ಕೋಟಿಗೆ 4 ಮೀಟರ್ 80 ಸೆಂಟಿಮೀಟರ್. ಹಾಗಾದರೆ ಅವನು ಕೊಂಡ ಬಟ್ಟೆ ಉದ್ದವೆಷ್ಟು ಅಂತ ಕೇಳಿದ್ರೆ ಟೋಟಲಾಗಿ ಇವನ್ನೆಲ್ಲ ಅವನು ಏನು ಮಾಡಬೇಕಪ್ಪ ಅಂದರೆ ಮೀಟರ್ಗೆ ಕೂಡಿಸ್ಬೇಕು, ಸೆಂಟಿಮೀಟರ್ ಕೂಡಿಸ್ಬೇಕು. ಕೂಡಿಸ್ದಾಗ ಬರ್ತಕ್ಕಂಥ ಆನ್ಸರ್ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಟೋಟಲಾಗಿ ಎಷ್ಟು ಬಂತು ಅನ್ನೋದನ್ನು ಗೊತ್ತಾಗುತ್ತೆ. ಆಪ್ಷನ್ ಸಿ 8 ಮೀಟರ್ 10 ಸೆಂಟಿಮೀಟರ್, 8 ಮೀಟರ್ ಮತ್ತು 30 ಸೆಂಟಿಮೀಟರ್, 8 ಮೀಟರ್ ಮತ್ತು 20 ಸೆಂಟಿಮೀಟರ್. ಡಿ 8 ಮೀಟರ್ ಮತ್ತು 40 ಸೆಂಟಿಮೀಟರ್ ಅಂತ ಇದೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹದಿಮೂರನೇ ಕ್ವಶನ್, ಆಯತದ ಸುತ್ತಳತೆಯು ಅದರ ಉದ್ದ ಮತ್ತು ಅಗಲಗಳ ಮೊತ್ತ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ 5ರಷ್ಟು, ಆಪ್ಷನ್ ಬಿ 4ರಷ್ಟು, ಆಪ್ಷನ್ ಸಿ 3ರಷ್ಟು, ಅದೇ ರೀತಿಯಾಗಿ ಆಪ್ಷನ್ ಡಿ 2ರಷ್ಟು. ಹಾಗಾದರೆ ಆಯತದ ಸುತ್ತಳತೆ ಉದ್ದ ಮತ್ತು ಅಗಲ ಎಷ್ಟಿರುತ್ತಪ್ಪ ಅಂತಂದರೆ ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಎಷ್ಟು? 2ರಷ್ಟು. 14ನೇ ಪ್ರಶ್ನೆ, 32,464 ಈ ಸಂಖ್ಯೆಯನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ರಿ 1 2 3 4 5 6 7 8 9. ಹೌದಾ? 1 2 3 4 5 ಇಲ್ಲಿ ಈ ಏನಪ್ಪ ಅಂದರೆ 32,464 ಇದೆಯಲ್ಲ, 64 ಬದಲಾಗಿ ಅಥವಾ 234 ಅಥವಾ 345 ಈ ಥರ ಇತ್ತಂದ್ರೂ ಕೂಡ ಏನಾಗುತ್ತೆ, ರೌಂಡ್ 10,000 ಸಮೀಪ ಅಂತಂದರೆ ಅದು 32,000ನೇ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಅದು 464 ಇರೋ ಬದಲಾಗಿ 678 ಅಥವಾ ಏನಾರು ಇತ್ತಂದ್ರೆ ಅದು ಏನಾಗ್ತಿತ್ತು, 33,000 ಆಗ್ತಿತ್ತು. ಹೌದಾ? ಆದ್ದರಿಂದ ಇಲ್ಲಿ ಏನಿದೆಯಪ್ಪ ಅಂದರೆ 32,464 ಮಧ್ಯಾಂಕದಿಂದ ಕಡಿಮೆ ಇರೋದ್ರಿಂದ ಇದೇನಾಗುತ್ತೆ, ರೌಂಡ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಅದು 32,000ನೇ ಆಗ್ತೈತೆ. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಮಿಸ್ಟೇಕ್ ಆಗಿರೋದ್ರಿಂದ ಅದು ಆನ್ಸರ್ ಎಷ್ಟಪ್ಪ, 32,000. 10,000ಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತಪ್ಪ, ಅದು 32,000ನೇ ಆಗುತ್ತೆ. 15ನೇ ಕ್ವಶನ್, 95.80 ಇಲ್ಲಿ ಬ್ರಾಕೆಟ್ನಲ್ಲಿ ಆವರಣದಲ್ಲಿ ಕೊಟ್ಟಿದ್ದಾರೆ. ಅಂದರೆ 279.05 ಮತ್ತು 103.25 ಇವುಗಳ ಮೊತ್ತದಿಂದ ಕಳೆದಾಗ ಏನು ಬರುವುದು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಬ್ರಾಕೆಟ್ನೇ ಕೊಟ್ಟಿದ್ದಾರಲ್ಲ, ಇದನ್ನು ಏನು ಮಾಡಬೇಕು, ಕೂಡಿಸ್ಕೋಬೇಕು ಮೊದಲು. ಈ ಬ್ರಾಕೆಟಲ್ಲಿ ಕೊಟ್ಟರೆ ಇದ್ರ ಒಳಗಡೆ ಇರ್ತಕ್ಕಂಥ ಮೊತ್ತನ ಏನು ಮಾಡಬೇಕು, ಕೂಡಿಸಿದಾಗ ಬಂದಂಥ ಮೊತ್ತದಿಂದ ಅದು 95.80 ಏನು ಮಾಡಬೇಕು, ಲೆಸ್ ಮಾಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನೋಡೋಣ ಎಷ್ಟಾಗುತ್ತಪ್ಪ ಅಂದರೆ 279.05. ಅದೇ ರೀತಿಯಾಗಿ 103.25 5 5 5 10 ಒಂದು ಕ್ಯಾರಿ ಕೊಡಬೇಕು, ಇಲ್ಲಿ 0 ಬರಬೇಕು, ಅಲ್ಲಿಗೆ 3 ಆಯಿತು. ಇಲ್ಲಿ 9 3 ಎಷ್ಟಾಗುತ್ತಪ್ಪ ಅಂದರೆ 12 ಆಗುತ್ತೆ. 7 1 8 2 1 3. ಇಲ್ಲಿ ಮೊತ್ತ ಎಷ್ಟು ಬಂತಪ್ಪ ಅಂದ್ರೆ ಇಲ್ಲಿ 2 ಆದಮೇಲೆ 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಕೊಟ್ಟಿದ್ದೀವಿ ನಾವು. ಇವಾಗ ಅದನ್ನು ಏನು ಮಾಡಬೇಕು, 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಕೊಡಬೇಕು. 382.30 ಆಯಿತು. ಹೌದಾ? ಅದೇ ರೀತಿಯಾಗಿ ಬಂದಂಥ ಮೊತ್ತದಲ್ಲಿ ಏನು ಮಾಡಬೇಕು, ಈಗ ಅದನ್ನು ಎಷ್ಟಿದೆ, ಇದರಲ್ಲಿ 95.80 ಅನ್ನೋದನ್ನು ಏನು ಮಾಡಬೇಕು, ಇವಾಗ ನಾವು ಲೆಸ್ ಮಾಡಬೇಕು. ಅವೆರಡು ಕೂಡಿಸ್ತಾ ಬಂದಂಥ ಮೊತ್ತದಿಂದ ಲೆಸ್ ಮಾಡಬೇಕು. 0ಕ್ಕೆ 0 ಹೋದ್ರೆ 0 ಬರುತ್ತೆ. 3ರಲ್ಲಿ 8 ಕಳೆಯೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಒಂದು ಕ್ಯಾರಿ ತೊಗೊಂಡ್ವಿ. ಅಲ್ಲಿಗೆ ಈಗ ಎಷ್ಟಾಯಿತು, 13 ಆಯಿತು. 13ರಲ್ಲಿ 8 ಹೋದರೆ ಎಷ್ಟಾಗುತ್ತಪ್ಪ, 6 ಉಳಿಯುತ್ತೆ. ಮತ್ತು ಇಲ್ಲಿ 2ರಲ್ಲಿ 6 ಕಳೆಯೋಕ್ಕೆ ಬರಲ್ಲ,
ಅದಕ್ಕೋಸ್ಕರ ಮತ್ತು ಪಕ್ಕದ ಮನೆಗೆ ಒಂದು ಕೈಲ ತಗೊಂಡ್ವಿ. 12ರಲ್ಲಿ 6 ಹೋದರೆ ಹಾಗಾದರೆ ಇಲ್ಲಿ 12ರಾಗ 6 ಹೋದರೆ ಎಷ್ಟಾಗುತ್ತಪ್ಪ? 6. ಈ ಎರಡು ಕೂಡಿಸ್ತಾ ಬಂದಂಥ ಮೊತ್ತ ಎಷ್ಟೈತೆ? 382.75 ಐತೆ. ಅದರಲ್ಲಿ 95.80 ಲೆಸ್ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತಲ್ಲ ಅದೇ ಎಷ್ಟಾಗುತ್ತಪ್ಪ ಇಲ್ಲಿ ಅಂದರೆ ಆನ್ಸರ್ ನೋಡಿರಿ 285.5, ಆನ್ಸರ್ ಬಿ 296.5, ಆನ್ಸರ್ ಸಿ 286.6, ಆನ್ಸರ್ ಡಿ 286.5 ಅಂತ ಇದೆ. ಇಲ್ಲೇನಿದೆ ಅಂದರೆ ಆಪ್ಷನ್ಸಲ್ಲಿ ಮಿಸ್ಟೇಕ್ ಆಗಿದೆ. ಅದರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ 286.95 ಬರುತ್ತೆ. ಇದು ಏನಪ್ಪ ಅಂದರೆ ಇದು ಮಿಸ್ಟೇಕ್ ಆಗಿರೋದ್ರಿಂದ ಆನ್ಸರ್ ಎಷ್ಟು ಬರುತ್ತೆ? 286.95. 16ನೇ ಕ್ವಶನ್. ಈ ಕೆಳಗಿನ ಕೊಟ್ಟಿರೋ ಸಂಖ್ಯೆಗಳನ್ನು ಕ್ರಮಬದ್ಧ ಏರಿಕೆ ಕ್ರಮದಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಅಲ್ಲಿ ಆಪ್ಷನ್ಸ್ ಯಾವುದಿದೆ ನೋಡ್ರಿ. 20,325, 20,325, 20,413, 20,825 ಅಂತ ಇದೆ. ಅದೇ ರೀತಿಯಾಗಿ ಆಪ್ಷನ್ಸ್ ಬಿ 20,302, 20,325, 20,825, 20,413 ಅಂತ ಇದೆ. ಸಿ ಆಪ್ಷನ್ಸ್ 20,302, 20,413, 20,325, 20,825. ಡಿ ಆಪ್ಷನ್ಸ್ 20,302, 20,825, 20,413, 20,325. ಅಂದರೆ ಇಲ್ಲಿ ಏರಿಕೆ ಕ್ರಮ ಅಂದರೆ ಯಾವುದಪ್ಪ ಅಂದರೆ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆ ತನಕ ಏರ್ತಾ ಹೋಗೋದಕ್ಕೆ ಏರಿಕೆ ಕ್ರಮ ಅಂತೇಳಿ ಕರಿತೀವಿ. ಹಾಗಾದರೆ ಆಪ್ಷನ್ಸ್ ಯಾವುದಪ್ಪ ಇಲ್ಲಿ ಅಂತಂದರೆ ಆಪ್ಷನ್ಸ್ ಎ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ಸ್ ಎ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 17ನೇ ಕ್ವಶನ್. 6 ಕಿಲೋಮೀಟರ್ ಡ್ಯಾಶ್ ಲೀಟರ್ಗೆ ಸಮ ಅಂತ ಕೇಳಿದ್ದಾನೆ. ಹಂಗಾದ್ರೆ 6 ಕಿಲೋಮೀಟರು ಎಷ್ಟು ಲೀಟರ್ಗೆ ಸಮವಾಗುತ್ತಿದೆ ಅಂತ ಕೇಳಿದ್ದಾನೆ. ಹಾಗಾದರೆ ಇಲ್ಲಿ ಏನು ಮಾಡ್ಬೇಕು ನಾವು? ಇವಾಗ ಅದನ್ನು ಗುಣಿಸ್ಬೇಕು. 1 ಕಿಲೋಮೀಟರ್ = 1000 ಲೀಟರ್. ಹಾಗಾದ್ರೆ ಇಲ್ಲಿ ಎಷ್ಟಿದೆ ಅಂದರೆ 6 ಕಿಲೋ ಲೀಟರ್ಗೆ ಎಷ್ಟು ಲೀಟರ್ ಅಂತ ಕೇಳಿದ್ದಾನೆ. 6 × 1000 ಎಷ್ಟಾಗುತ್ತೆ ಆನ್ಸರ್ ಅಂದರೆ 6000 ಆಗುತ್ತೆ. ಇಲ್ಲಿ 6000 ಆಪ್ಷನ್ಸಲ್ಲಿ ಯಾವುದಿದೆ ಅನ್ನೋದು ಅದು ಏನಾಗುತ್ತೆ? ಸರಿಯಾದ ಉತ್ತರ. 5,000 ಲೀಟರ್, 8,000 ಲೀಟರ್, 7,000 ಲೀಟರ್. ಡಿ ಅನ್ನೋದು 6,000 ಲೀಟರ್ ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟಾಗುತ್ತಪ್ಪ? 6,000 ಲೀಟರ್ ಅನ್ನೋದು ಸರಿಯಾದ ಉತ್ತರ ಯಾವುದಪ್ಪ? 6,000. 7ನೇ ಕ್ವಶನ್. 18ನೇ ಕ್ವಶನ್. 10 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಂತ ಕೇಳಿದ್ದಾರೆ. ಹೌದಾ? 1 ಗಂಟೆಗೆ ನಿಮಗೆ ಎಷ್ಟು ನಿಮಿಷ ಅನ್ನೋದು ಗೊತ್ತಿತ್ತಂದರೆ 10 ಗಂಟೆಗೆ ಎಷ್ಟು ನಿಮಿಷನ ಕಂಡುಹಿಡಿದು ತುಂಬ ಈಸಿ ಆಗುತ್ತೆ. 1 ಗಂಟೆಗೆ ಎಷ್ಟು ನಿಮಿಷಪ್ಪ? 60 ನಿಮಿಷ. ಹೌದಾ? ಇಲ್ಲಿ 10 ಗಂಟೆ ಕೇಳಿದ್ದಾನೆ. 10 ಗಂಟೆ ಅಂದರೆ 10 × 60. ಇದನ್ನು ಗುಣಿಸಿಟ್ರೆ ಎಷ್ಟಾಗುತ್ತಲ್ವ? 600 ಆಗುತ್ತೆ.
ಗುಣಿಸ್ತಾ ಬರ್ತಕ್ಕಂಥ ಗುಣಲಬ್ಧ ಎಷ್ಟು 600. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಂತ ಆಪ್ಷನ್ 4 ನೋಡ್ಕೊ. ಹಾಗಾದ್ರೆ 700 ನಿಮಿಷಗಳು, 600 ನಿಮಿಷಗಳು, 500 ನಿಮಿಷಗಳು, 800 ನಿಮಿಷಗಳಂತ ಕೊಟ್ಟಿದ್ದಾರೆ. ನಮಗೀಗ 10 ಗಂಟೆಗಳು ಎಷ್ಟು ನಿಮಿಷಗಳಂತಂದರೆ 600 ನಿಮಿಷ ಅನ್ನೋದು ಗುಣಿಸ್ತಾ ಬಂದಂಥ ಆನ್ಸರ್ ಆಗುತ್ತಲ್ಲ, ಅದಕ್ಕೋಸ್ಕರ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 19ನೇ ಕ್ವಶನ್, ಆಯ್ಕೆಗಳಲ್ಲಿ ಸಮಮಿತಿಯ ಆಕೃತಿ ಯಾವುದಂತ ಕೇಳಿದ್ದಾನೆ. ಇಲ್ಲೊಂದು ತ್ರಿಭುಜ ಕೊಟ್ಟಿದ್ದಾನೆ, ಇಲ್ಲೊಂದು ಅಳತೆ ಪಟ್ಟಿ ಕೊಟ್ಟಿದ್ದಾನೆ, ಅದೇ ರೀತಿಯಾಗಿ ಇಲ್ಲಿ ಒಂದು ಆಕೃತಿಗಳನ್ನು ಕೊಟ್ಟಿದ್ದಾನೆ, ಮತ್ತು ಇದು ಒಂದು ಆಕೃತಿ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಸಮವಾದ ಆಕೃತಿ ಯಾವುದು ಅಥವಾ ಸಮಮಿತಿ ಆಕೃತಿ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ತ್ರಿಭುಜ 2 ಭಾಗ ಮಾಡಿದರೆ ಏನಾಗುತ್ತೆ, ಇದು ಒಂದು ಭಾಗ, ಇದು ಒಂದು ಭಾಗ ಸಮ ಆಗುತ್ತಲ್ಲ. ಹಾಗಾದರೆ ಆನ್ಸರ್ ಯಾವುದಪ್ಪ, ಏನದು ಸರಿಯಾದ ಉತ್ತರ ಆಗುತ್ತೆ. ಸಮಮಿತಿ ಆಕೃತಿಗೆ ಉದಾಹರಣೆ ಯಾವುದು ಅಥವಾ ಯಾವುದಾಗುತ್ತೆ ಅಂದರೆ ಏನದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ 20ನೇ ಕ್ವಶನ್, ಕೆಳಗಿನ ಆಯ್ಕೆಗಳಲ್ಲಿ ಯಾವ ಜೋಡಿ ಸಮಾನ ಭಿನ್ನರಾಶಿಯಾಗಿದೆ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ಸ್ ಎ 4/5, 15/30, ಬಿ ಆಪ್ಷನ್ 3/5, 18/30, ಸಿ ಆಪ್ಷನ್ಸ್ 3/5, 12/9, ಡಿ ಆಪ್ಷನ್ಸ್ 18/16, 5/10 ಅಂತ ಇದೆ. ಹಾಗಾದರೆ 4 ಆಪ್ಷನ್ನಲ್ಲಿ ಸಮವಾದ ಭಿನ್ನರಾಶಿ ಯಾವುದು ಅಂತ ನೋಡಬೇಕು. ಇದನ್ನು ಓರೆ ಗುಣಾಕಾರ ಮಾಡಿ ನೋಡಿದ್ರಾಗ ಬರ್ತಕ್ಕಂಥ ಆನ್ಸರು ಎರಡು ಕಡೆ ಅಂಶ ಮತ್ತು ಛೇದ. ಇದು ಛೇದ ಛೇದ, ಅಂಶ ಅಂಶ, ಛೇದ ಛೇದ, ಅಂಶ ಅಂಶ. ಇದನ್ನು ಏನು ಮಾಡಬೇಕಪ್ಪ, ನಾವು ಇವಾಗ ಓರೆಯಾಗಿ ಗುಣಿಸ್ಬೇಕು. ಓರೆಯಾಗಿ ಗುಣಿಸಿದಾಗ ಬರ್ತಕ್ಕಂಥ ಎರಡು ಆನ್ಸರ್ ಒಂದೇ ಇತ್ತಂದ್ರೆ ಅದು ಯಾವನಾಗುತ್ತಪ್ಪ, ಸಮವಾದ ಭಿನ್ನರಾಶಿ ಆಗುತ್ತೆ. ಇಲ್ಲಿ ನೋಡ್ರಿ, ಏನದು ನೋಡೋಣ. ಫಸ್ಟ್ನೇದು 4 × 9, ಅದೇ ರೀತಿಯಾಗಿ 5 × 15, 9 ನಕ್ಕಲೆ 36, 15 5 60. ಆಗಲ್ಲ, ಇದನ್ನು ಬಿಟ್ಬಿಡ್ಬೇಕು. ಇವಾಗ ಎರಡನೇದು ನೋಡ್ರಿ, 3 × 30. ಓರೆಯಾಗಿ ಗುಣಿಸ್ಬೇಕಾ? ಓರೆಯಾಗಿ ಗುಣಿಸ್ತಾ ಮಾತ್ರ ಬರ್ತಕ್ಕಂಥ ಆನ್ಸರ್ ಸಮ ಇದ್ದರೆ ಇದು ಸಮಾನ ಭಿನ್ನರಾಶಿ ಆಗುತ್ತೆ. ಎಷ್ಟಾಗುತ್ತಪ್ಪ, 90. ಅದೇ ರೀತಿಯಾಗಿ 5 × 18, ಇದು ಎಷ್ಟಾಗುತ್ತೆ, 90 ಆಗುತ್ತೆ. ಹಾಗಾದರೆ ಆನ್ಸರ್ ಯಾವುದು? ಇದು ಸಿನೂ ಆಗಲ್ಲ, ಡಿನೂ ಆಗಲ್ಲ. ಹಾಗಾದರೆ ಆನ್ಸರ್ ಯಾವುದು ಬರುತ್ತಪ್ಪ ಅಂದರೆ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಸಮವಾಗಿ ಎರಡನ್ನು ನೋಡಿದಾಗ ಮಾತ್ರ ಏನಾಗುತ್ತೆ, ಸಮವಾಗಿ ಬರ್ತಕ್ಕಂಥ ಆನ್ಸರು ಸಮಾನ ಭಿನ್ನರಾಶಿ ಆಗುತ್ತೆ. ಇಲ್ಲಿಯವರೆಗೆ ನಾವು ಗಣಿತದ 20 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವಾಗ ನಾವು ಏನು ಮಾಡೋಣಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಫಸ್ಟ್ನೇ ಕ್ವಶನ್, AC ಅನುಪಾತ DF ಸಮಾನುಪಾತ, ಇಲ್ಲಿ ಕ್ವಶನ್ ಮಾರ್ಕ್ ಕೇಳಿದ್ದಾನೆ. ಅದೇ ರೀತಿಯಾಗಿ ಅನುಪಾತ HG ಅನುಪಾತ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಸ್ ನೋಡ್ರಿ, ED, ಆಪ್ಷನ್ಸ್ ಬಿ DE, ಆಪ್ಷನ್ ಸಿ FD, ಆಪ್ಷನ್ ಡಿ DF ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನು ಮಾಡಬೇಕಪ್ಪ, ಇಂಗ್ಲೀಷು ಅಕ್ಷರಗಳಿದ್ದಾವಲ್ಲ 26 ಅಕ್ಷರಗಳನ್ನ ಬರ್ಕೋಬೇಕು. A B C D E F G H I J K L M N. ಹಾಗೆ 26 ಅಕ್ಷರಗಳನ್ನ ಏನು ಮಾಡಬೇಕು, ಬರ್ಕೋಬೇಕು. ಇಲ್ಲಿ ನೋಡ್ರಿ, A C ಅಂತ ಕೊಟ್ಟಿದ್ದಾನೆ. ಇಲ್ಲಿ ಡಿ ಅನ್ನೋದನ್ನು ಏನು ಮಾಡಿದ್ದಾನೆ, ತೆಗೆದಿದ್ದಾನೆ. ಆಮೇಲೆ A C D, ಇಲ್ಲಿ E ತೆಗೆದಿದ್ದಾನೆ, F ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ G ತೆಗೆದು H J ಹಾಕಬೇಕು. ಹೌದಾ? ಅಂದರೆ ಇಲ್ಲಿ ಎ ಮತ್ತು ಸಿ ಮಧ್ಯೆ ಬಿ ಕ್ಯಾನ್ಸಲ್ ಮಾಡಿದ್ದಾನೆ. ಅದೇ ರೀತಿಯಾಗಿ ಡಿ ಮತ್ತು ಎಫ್ ಮಧ್ಯೆ ಇ ಕ್ಯಾನ್ಸಲ್ ಮಾಡಿದ್ದಾನೆ. ಬಟ್ ಇವಾಗ ಆಪ್ಷನ್ಸ್ ನೋಡ್ರಿ, ಇ ಡಿ
ಇ ಡಿ ಆಗಬೇಕಿಲ್ಲಿ. ಇಲ್ಲಿ ಏನಪ್ಪ ಆನ್ಸರು ಏನದು ಸರಿಯಾದ ಉತ್ತರ. ಯಾಕಪ್ಪ ಅಂತಂದರೆ ಇಲ್ಲಿ ಇ ಡಿ ಆತಂದರೆ ಇ ಡಿ ಅಂದರೆ ಮತ್ತೆ ಉಲ್ಟಾ ಮಾಡ್ಕೊಂಡಿದ್ದಾನೆ. ಅಂದರೆ ಏನು ಮಾಡಪ್ಪ, ಜಂಪಿಂಗ್ ಸಿಸ್ಟಮನ್ನು ಉಲ್ಟಾ ಮಾಡ್ಕೊಂಡು ಇ ಡಿ ಮಾಡ್ಕೊಂಡು ಅದೇ ರೀತಿಯಾಗಿ ಎಚ್ ಜಿ ಅನ್ನೋದನ್ನು ಅನುಪಾತದಲ್ಲಿ ಇಟ್ಟಿದ್ದಾನೆ. ಹಾಗಾದ್ರೆ ಆನ್ಸರ್ ಯಾವುದಾಗುತ್ತಪ್ಪ ಇಲ್ಲಿ ಅಂದರೆ ಎ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 2 ಡ್ಯಾಶ್ ಕ್ಯೂ ಆರ್ ಪಿ ಕ್ಯೂ ಡ್ಯಾಶ್ ಪಿ ಡ್ಯಾಶ್ ಆರ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಆಪ್ಷನ್ಸು ಪಿ ಆರ್ ಕ್ಯೂ, ಆಪ್ಷನ್ ಬಿ ಪಿ ಕ್ಯೂ ಆರ್, ಆಪ್ಷನ್ ಸಿ ಆರ್ ಕ್ಯೂ ಪಿ, ಆಪ್ಷನ್ ಡಿ ಕ್ಯೂ ಪಿ ಆರ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಆನ್ಸರ್ ಯಾವುದಪ್ಪ ಇದರಲ್ಲಿ ಅಂತಂದರೆ ಸರಿಯಾದ ಉತ್ತರ ಏನದು ಇದು ಅದೇ ರೀತಿಯಾಗಿ ಆಲ್ಫಾಬೆಟ್ಸ್ ಸ್ಮಾಲ್ ಲೆಟರ್ಸಲ್ಲಿ ಬರ್ಕೊಂಡು ಅದಕ್ಕೆ ಗ್ಯಾಪ್ ಆಗಿರೋದಕ್ಕೆ ಯಾವ ಅಕ್ಷರ ಆದಮೇಲೆ ಯಾವ ಅಕ್ಷರ ಬರ್ತದೆ ಅನ್ನೋದನ್ನು ಫಿಲ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 3 ನನ್ನ ತಂದೆಯ ಸಹೋದರ ನನಗೆ ಏನಾಗಬೇಕು ಅಂತ ಕೇಳಿದ್ದೇನೆ. ಕ್ವಶನ್ ನಂಬರ್ 3 ಏನಪ್ಪ, ನನ್ನ ತಂದೆಯ ಸಹೋದರ ನನಗೆ ಏನಾಗಬೇಕು. ಆಪ್ಷನ್ಸ್ ನೋಡ್ರಿ, ಎ ಮಾವ, ಆಪ್ಷನ್ಸ್ ಬಿ ಚಿಕ್ಕಪ್ಪ, ಆಪ್ಷನ್ ಸಿ ಸಹೋದರ, ಆಪ್ಷನ್ ಡಿ ತಾತ. ಹಾಗಾದ್ರೆ ಏನಾಗ್ತಾನಪ್ಪ ಅಂತಂದರೆ ತಂದೆಯ ಸಹೋದರ ಅವನಿಗೇನಾಗ್ತಾನೆ, ಚಿಕ್ಕಪ್ಪ ಆಗ್ತಾನೆ. ಕ್ವಶನ್ ನಂಬರ್ 4 ರಾಷ್ಟ್ರ ಪ್ರಧಾನಿ ರಾಜ್ಯ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಆಪ್ಷನ್ಸ್ ಯಾವುದು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮಂತ್ರಿ, ಜಿಲ್ಲಾಧಿಕಾರಿ. ಆಪ್ಷನ್ಸ್ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ರಾಷ್ಟ್ರ ಅಂದ್ರೆ ಪ್ರಧಾನಿ ಬರ್ತಾನೆ, ರಾಜ್ಯ ಅಂದರೆ ಯಾರು ಬರ್ತಾರಪ್ಪ, ಮುಖ್ಯಮಂತ್ರಿ ಬರ್ತಾರೆ. ಅದಕ್ಕೋಸ್ಕರ ಆನ್ಸರ್ ಯಾವುದಿಲ್ಲಿ ಸರಿಯಾದ ಉತ್ತರ ಸಿ. 5ನೇ ಕ್ವಶನ್ ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. ಆಪ್ಷನ್ ಸಿ ಜಿಂಕೆ, ಆಪ್ಷನ್ ಸಿ ನಾಯಿ ಮರಿ, ಆಪ್ಷನ್ ಸಿ ಬೆಕ್ಕಿನ ಮರಿ, ಆಪ್ಷನ್ ಡಿ ಸಿಂಹದ ಮರಿ. ಹಾಗಾದರೆ ಇಲ್ಲಿ ಸರಿಯಾದ ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದರೆ ಅಂದರೆ ಇಲ್ಲಿ ನಾಯಿ ಮರಿ, ಬೆಕ್ಕಿನ ಮರಿ, ಅದೇ ರೀತಿ ಸಿಂಹದ ಮರಿಗಳಂತ ಕೊಟ್ಟಿದ್ದಾನೆ. ಆದರೆ ಇಲ್ಲಿ ಜಿಂಕೆ ಅನ್ನೋದು ಅಷ್ಟೇ ಕೊಟ್ಟಿದ್ದಾನೆ, ಮರಿ ಅಂತ ಸೇರಿಸಿಲ್ಲ. ಹಾಗಾದರೆ ಗುಂಪಿಗೆ ಸೇರಿದ ಪದ ಯಾವುದಾಗುತ್ತೆ, ಇಲ್ಲಿ ಜಿಂಕೆ ಅನ್ನೋದು ಗುಂಪಿಗೆ ಸೇರಿದ ಪದ ಆಗುತ್ತೆ. ಕ್ವಶನ್ ನಂಬರ್ 6 ಒಬ್ಬ ಮನುಷ್ಯನು ಉತ್ತರಕ್ಕೆ ಹೋಗಿ ನಂತರ ಬಲಕ್ಕೆ ತಿರುಗಿ ನಂತರ ಎಡಕ್ಕೆ ತಿರುಗುತ್ತಾನೆ. ಹಾಗಾದರೆ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ದಾನೆ. ಪೂರ್ವನ, ಪಶ್ಚಿಮನ, ದಕ್ಷಿಣನ, ಉತ್ತರನ ಅಂತ ಕೇಳಿದ್ದಾನೆ. ಹಾಗಾದರೆ ಯಾವ ಕಡೆ ಅವನು ಒಬ್ಬ ವ್ಯಕ್ತಿ ಉತ್ತರಕ್ಕೆ ಹೋಗಿ ನಂತರ ಬಲಕ್ಕೆ ತಿರುಗಿ ನಂತರ ಎಡಕ್ಕೆ ತಿರುಗಿ ಹಾಗಾದರೆ ಯಾವ ದಿಕ್ಕಿನಲ್ಲಿರ್ತಾನಪ್ಪ ಅಂತಂದರೆ ಸರಿಯಾದ ಉತ್ತರ ಡಿ ಅನ್ನೋದು ಸರಿಯಾದ ಆಯ್ಕೆ. ಉತ್ತರ ಡಿ. 7ನೇ ಕ್ವಶನ್ ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಕೇಳಿದ್ದಾನೆ. ಅಲ್ಲೊಂದು ತ್ರಿಭುಜ ಕೊಟ್ಟಿದ್ದಾನೆ. ಈ ಆಕೃತಿಗಳಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಅಂತ ಕೇಳಿದ್ದಾನೆ. ಇದೆಲ್ಲ ಸೇರಿ 1 ತ್ರಿಭುಜ, 2 ತ್ರಿಭುಜ, 3 ತ್ರಿಭುಜ, 4 ತ್ರಿಭುಜ, 5 ತ್ರಿಭುಜ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ, ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 5 ತ್ರಿಭುಜಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 8ನೇ ಕ್ವಶನ್ ನೋಡಿರಿ, ಸಮಸ್ಯಾ ಚಿತ್ರಗಳು ಅಂತಂದರೆ ಇಲ್ಲೊಂದು ಎಡಭಾಗದಲ್ಲಿ ಸಮಸ್ಯಾ ಚಿತ್ರ ಕೊಟ್ಟಿದ್ದಾನೆ, ಬಲಭಾಗದಲ್ಲಿ ಉತ್ತರ ಚಿತ್ರಗಳನ್ನು ಕೊಟ್ಟಿದ್ದಾನೆ. ಎ ಬಿ ಸಿ ಡಿ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ ಲೇಯರ್ಗಳನ್ನು ಎಣಿಸ್ಕೋಬೇಕು ಇವಾಗ. ಅಂದರೆ ಸಮಸ್ಯಾ ಚಿತ್ರ ನೋಡಬೇಕು. ಫಸ್ಟಿಗೆ ಯಾವ ಥರ ಇದೆ, 1 2 3 4 ನಂತರ 1 2 3 4 ಅಂದರೆ ಸಮವಾಗಿದೆ. ಎರಡನೇಕ್ಕೆ ಏನು ಮಾಡಿದ್ದಾನೆ, ಎರಡನೇ ನೋಡ್ರಿ ಇಲ್ಲಿ ಅಂದರೆ ಉತ್ತರ ದಕ್ಷಿಣವಾಗಿ ಕೂಡ ಎಷ್ಟು ಕೇರಿ ಕೊಟ್ಟಿದ್ದಾರೆ, 4 ಕೇರಿ ಕೊಟ್ಟಿದ್ದಾರೆ. ಪೂರ್ವ ಪಶ್ಚಿಮವಾಗಿ ಕೂಡ 4 ಕೇರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಉತ್ತರ ದಕ್ಷಿಣವಾಗಿ 1 2 3, ಈ ಕಡೆನೂ ಪೂರ್ವ ಪಶ್ಚಿಮವಾಗಿ 1 2 3. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಿದೆ, ಒಂದನ್ನು ಲೇಯರ್ಗಳನ್ನ ಕಡಿಮೆ ಮಾಡ್ತಾ ಹೋಗಿದ್ದಾನೆ. ಹಾಗಾದ್ರೆ ಈ 2 ಬಂದು ಅಲ್ಲಿವಾಗ ಕೊನೆಗೆ ಬರ್ತಕ್ಕಂಥದ್ದು 1 ಯಾವುದಪ್ಪ ಅನ್ನೋದ್ರೆ ಸಿ ಅನ್ನೋದು ಸರಿಯಾದ ಆಯ್ಕೆ ಆಗುತ್ತೆ.
9ನೇ ಕ್ವಶನ್, ಕೊಟ್ಟಿರುವ ಆಕೃತಿಗಳಲ್ಲಿ ಭಿನ್ನತೆ ಚಿತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇವು 4 ಆಕೃತಿಗಳನ್ನು ನೋಡ್ರಿ, ಅದು ಭಿನ್ನವಾಗಿರೋದು ಯಾವ್ದು ಅನ್ನೋದು ಗೊತ್ತಾಗುತ್ತೆ. ಎನ, ಬಿನ, ಸಿನ, ಡಿನ. ಇಲ್ಲಿ ನೋಡ್ರಿ, ಭಿನ್ನವಾಗಿರೋ ಚಿತ್ರ ಯಾವುದಪ್ಪ ಅಂತಂದರೆ ಏನದು ಸರಿಯಾದ ಉತ್ತರ ಆಗುತ್ತೆ. ಏನದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಸಮಸ್ಯಾ ಚಿತ್ರದಲ್ಲಿ ಬಿಟ್ಟು ಹೋದ ಭಾಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹತ್ತನೇ ಕ್ವಶನ್, ಸಮಸ್ಯಾ ಚಿತ್ರದ ಬಿಟ್ಟು ಹೋದ ಭಾಗವನ್ನು ಕಂಡುಹಿಡಿಯಿರಿ. ಇಲ್ಲಿ ಆಲ್ರೆಡಿ ಸಮಸ್ಯಾ ಚಿತ್ರದಲ್ಲಿ 3 ಭಾಗಗಳನ್ನು ಕೊಟ್ಬಿಟ್ಟಿದ್ದಾನೆ. ಇನ್ನೊಂದು ಭಾಗ ಯಾವುದು ಬಲಭಾಗದಲ್ಲಿದೆ, ಅದು ಯಾವುದಾಗುತ್ತೆ ಅಂದರೆ ಎ ಆಗುತ್ತಾ, ಬಿ ಆಗುತ್ತಾ, ಸಿ ಆಗುತ್ತಾ, ಡಿ ಆಗುತ್ತಾ. ಆ ಚಿತ್ರಗಳನ್ನ ಕರೆಕ್ಟಾಗಿ ಜೋಡಣೆ ಮಾಡ್ಕೊಂಡಾಗ ಮಾತ್ರ ಅದು ಯಾವುದು ಭಾಗ ಕೂಡುತ್ತಲ್ಲ ಆ ಭಾಗ ಏನಾಗುತ್ತೆ, ಸರಿಯಾದ ಆಯ್ಕೆ ಆಗುತ್ತೆ. ಯಾವುದಪ್ಪ ಅಂದರೆ ಏನದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ತನಕ ನಾವು ಮಾನಸಿಕ ಸಾಮರ್ಥ್ಯದ 10 ಪ್ರಶ್ನೆಗಳನ್ನು ನೋಡಿದ್ದೇವೆ. ಥ್ಯಾಂಕ್ ಯು ಆಲ್.